ಗುರುಭ್ಯೋ ನಮಃ. ವಿಘ್ನೇಶ್ವರ ವಾಗ್ದೇವಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಪರಮಾತ್ಮನ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಹಿಂದೆ ಕರ್ಣನ ವಧೆ, ತದನಂತರ ಯಾರಿಗೆ ಸೇನಾಧಿಪತಿಯ ಪಟ್ಟವನ್ನ ಕಟ್ಟಬೇಕು ಅನ್ನುವ ಚರ್ಚಾ ನಿರೀಕ್ಷೆಯಲ್ಲಿದ್ದಾಗ ಶಲ್ಯನಿಗೆ ಸೇನಾಧಿಪತಿಯ ಪಟ್ಟವನ್ನ ಕಟ್ಟುವುದು ಅನ್ನೋದು ಖಚಿತವಾಗಿತ್ತು. ಶಲ್ಯ ನಿರೀಕ್ಷೆ ಮಾಡಿದ್ದ, ಎಲ್ಲರ ನಂತರ ನನ್ನ ಪಾಲಿಗೆ ಈ ಪಟ್ಟ ಬರುತ್ತೆ ಅಂತ. ಆದ್ರೆ ಅವನಿಗಿಷ್ಟ ಇರ್ಲಿಲ್ಲ, ಹಾಗಂತ ತಪ್ಪಿಸ್ಕೊಳ್ಳೋ ಹಾಗೂ ಇಲ್ಲ. ಶಲ್ಯನ ಲೆಕ್ಕ ದುರ್ಯೋಧನನ ಲೆಕ್ಕಾಚಾರದಂತೆ ತಲೆ ಕೆಳಗಾಗೋಗಿತ್ತು. ನೆನ್ಪು ಮಾಡ್ಕೊಳ್ತಾ ಇದ್ದಾನೆ ಶಲ್ಯ, ಭೀಷ್ಮ ಅಜೇಯ ವೀರ, ಯುದ್ಧ ಶಾಸ್ತ್ರದಲ್ಲಿ ತಂತ್ರದಲ್ಲಿ ವಿಶಾರದ, ದ್ರೋಣ ಸಾಮಾನ್ಯದವನ, ಕೌರವ ಪಾಂಡವ ವೀರರಿಗೆ ಆಚಾರ್ಯರವರು, ದ್ರುಪದನನ್ನೇ ಬಗ್ಗು ಬಡಿದವರು, ಅರ್ಜುನನಂತಹ ಶಿಷ್ಯನನ್ನ ತಯಾರು ಮಾಡಿದವರು, ಅಶ್ವತ್ಥಾಮ ಸಾಮಾನ್ಯನ, ಕರ್ಣ ಇರ್ಲಿ, ಈ ಮೂವರು ಮಹಾವೀರರು ದುರ್ಯೋಧನನತ್ತ ನಿಲ್ಲುವ ನಿರ್ಧಾರ ತಿಳಿದ ತಕ್ಷಣ ನನಗನ್ಸಿದ್ದು ಕೌರವರೇ ಗೆಲ್ತಾರೆ. ಆದ್ರೆ ನನ್ನ ಲೆಕ್ಕಾಚಾರ ತಪ್ಪಾಯ್ತು. ಭೀಷ್ಮ ಕೌರವರತ್ತ ನಿಂತ್ರೆ ಆ ಕಡೆನೇ ನಿಲ್ಬೇಕು ಅಂತ ಅನ್ಕೊಂಡಿದ್ದೆ. ಕೃಷ್ಣನ ವಿರುದ್ಧ ಛಲ ತೊಟ್ಟಿ ನಿಲ್ಲಬೇಕು ಅನ್ಕೊಂಡಿದ್ದೆ. ಪರಶುರಾಮರನ್ನ ಸೋಲಿಸಿದವ ಕೃಷ್ಣನನ್ನ ಸೋಲ್ಸಲ್ವಾ ಅಂತ ಅನ್ಕೊಂಡಿದ್ದೆ. ತಪ್ಪಾಯ್ತು. ಯಾಕಂದ್ರೆ ಭೀಷ್ಮ ಒಂದೇ ಒಂದು ದಿನವೂ ಕೂಡ ಮನಸ್ಸಿಟ್ಟು ಯುದ್ಧ ಮಾಡ್ಲೇ ಇಲ್ಲ. ಈ ವಿಚಾರ ನನಗೆ ಅರ್ಥ ಆಗಿದ್ದು ನಾನ್ ಕೌರವ ಸೇನೆಗೆ ಬಂದಾದ್ಮೇಲೆ. ಭೀಷ್ಮನನ್ನ ನೋಡ್ದಾಗೆಲ್ಲ ಅನಿಸ್ತಿತ್ತು ಧರ್ಮ ಸಂಕಟದಲ್ಲಿ ಸಿಲ್ಕೊಂಡಿದ್ದಾನೆ ಅಂತ. ದ್ರೋಣನದು ಅದೇ ಪರಿಸ್ಥಿತಿ. ದೂರದಲ್ಲಿದ್ದ ನನಗೆ ಇದು ಯಾವ ವಿಚಾರ ತಿಳಿಯದೆ ಈ ಮೂವರನ್ನ ಮುಂದಿಟ್ಟು ಹೋರಾಟ ಆರಂಭಿಸ್ತೆ. ದುರ್ಯೋಧನಿಗೆ ವಿಜಯ ಪ್ರಾಪ್ತಿ ಅಂತ ಲೆಕ್ಕ ಹಾಕ್ತೆ. ಆದ್ರೆ ಎಲ್ಲವೂ ಹೀಗಾಯ್ತು. ಧರ್ಮಜನ ಪಕ್ಷಕ್ಕೆ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಅನ್ನಿಸ್ಕೊಂಡೆ. ಸೈನ್ಯ ಕಡಿಮೆ ಇದೆ, ಜನ ಕಡಿಮೆ ಇದ್ದಾರೆ. ಆದ್ರೆ ಇಲ್ಲಿ ಎಲ್ಲವೂ ಹೆಚ್ಚಿದ್ದು ಫಲವಿಲ್ಲ. ದುಷ್ಟದುಮ್ನ ಅರೆಯದ ಅನುಭವವುಳ್ಳಂತಹ ವ್ಯಕ್ತಿ ಅವ್ರ ಕಡೆ ನಾಯಕನ ಪಟ್ಟ ತಗೊಂಡ. ಇಲ್ಲಿ ಭೀಷ್ಮ ದ್ರೋಣಾಚಾರ್ಯರು. ಶಿಖಂಡಿಯನ್ನು ಕೂಡ ನಾನು ಸರಿಯಾಗಿ ಅಳತೆ ಮಾಡಿರ್ಲಿಲ್ಲ. ಸಾತ್ಯಕಿ ಕೃಷ್ಣನ ಮೇಲಿನ ಗೌರವದಿಂದ ನೆಪಕ್ಕೆ ಬಂದಿದ್ದಾನೆ ಅನ್ಕೊಂಡೆ. ಕೃಷ್ಣ ಆಯುಧವನ್ನ ಹಿಡಿಯಲ್ಲ ಅಂತ ಅನ್ಕೊಂಡಾಗ್ಲೂ ಕೂಡ ಇವರಿಗೇ ಜಯ ಅಂತ ಭಾವಿಸ್ತೆ. ದೂರದ ಮಧ್ಯ ದೇಶದಲ್ಲಿ ನಾನಿರೋದು. ಈ ರಾಜಕೀಯ ಪಿತೂರಿ ನನ್ಗೆ ಅರ್ಥ ಆಗ್ಲಿಲ್ಲ ಅಂತ ಶಲ್ಯ ಪರಿತಪಿಸ್ತಾ ಇದ್ದಾನೆ. ಇದೆಲ್ಲ ಮೊದ್ಲೇ ಗೊತ್ತಿದ್ದಿದ್ರೆ ನೇರವಾಗಿ ಹೋಗಿ ಯುಧಿಷ್ಠಿರನ ಪಕ್ಷ ಸೇರ್ಬೋದಿತ್ತಲ್ಲ. ದುರ್ಯೋಧನನತ್ತ ಬರೋದು ಅವಶ್ಯಕತೆನೇ ಇರ್ಲಿಲ್ಲ ಅಂತ ನೆನ್ಪು ಮಾಡ್ಕೊಂಡು ಮೈ ಬೆವರ್ತಾ ಇದೆ. ಪಾಂಡವರ ದಿಗ್ವಿಜಯನ ನೆನಪು ಮಾಡ್ಕೊಳ್ತಾ ಇದ್ದಾನೆ ರಾಜಸೂಯದಲ್ಲಿ. ಭೀಮ ಏಕಾಏಕಿ ಶಲ್ಯನ ಒಂದು ರಾಜ್ಯಕ್ಕೆ ಹೋಗಿ ರಾಜಸೂಯ ಯಾಗ ಮಾಡ್ತಾ ಇದ್ದಾನೆ. ಅಣ್ಣ ಕಪ್ಪ ಕೊಡು, ಇಲ್ಲ ಯುದ್ಧ ಮಾಡಿ ಸೋಲಿಸು ಅಂತ ವಿಕಟವಾಗಿ ಮಾತನಾಡಿದ್ದ. ಇವರೊಟ್ಟಿಗೆ ಯುದ್ಧ ಮಾಡಲು ಮನಸ್ಸಿಲ್ಲದೆ ಕಪ್ಪವನ್ನೇ ಕೊಟ್ಟಿದ್ದ. ಆದ್ರೆ ಯುಧಿಷ್ಠಿರ ಗೆಲ್ಲುವ ಎಲ್ಲ ಸೂಚನೆ ಕಾಣಿಸ್ತಾ ಇದೆ. ಈ ಅವಿವೇಕಿಯ ಮಾತಿನಿಂದ ನಾನು ಹಾಳಾಗ್ತಾ ಇದ್ದೀನಲ್ಲ ಅಂತ ಅರ್ಥ ಆಗ್ತಾ ಇದೆ. ಪಾಂಡವರಿಗೆ ಅನ್ಯಾಯ ಮಾಡಿದಂತಹ ಕರ್ಮ ಕಾಡ್ತಾ ಇದೆ. ಶಲ್ಯನ ಮನಸ್ಸು ಎಲ್ಲ ವಿಚಾರವನ್ನ ತೆರೆದಿಡ್ತಾ ಇದೆ. ಮೊದಲನೆಯದಾಗಿ ಪಾಂಡವರು ತಮ್ಮ ಅಧೀನನಾಗಿ ರಾಜಸೂಯ ಯಾಗದಲ್ಲಿ
ಮಾಡ್ಕೊಂಡಿದ್ದು ಇಷ್ಟ ಇರ್ಲಿಲ್ಲ ಶಲ್ಯನಿಗೆ. ಸ್ವಲ್ಪ ಕೋಪ ಇತ್ತು. ಆದ್ರೆ ಅವ್ರು ಸಾಯ್ಬೇಕು ಅಂತ ಯಾವತ್ತೂ ಬಯಸಿರ್ಲಿಲ್ಲ. ಎರಡನೇದಾಗಿ ಪಾಂಡವರು ಸೋತು ಮತ್ತೆ ವನವಾಸಕ್ಕೆ ಹೋಗ್ಬಿಟ್ಟಿದ್ರೆ, ಹೋಗಿ ವಿಚಾರಿಸ್ಕೊಂಡ್ ಬಂದ್ಬಿಟ್ಟಿದ್ರೆ ಸೋದರ ಮಾವನ ಕರ್ತವ್ಯ ಮುಗಿದೋಗ್ತಿತ್ತು. ಆದ್ರೆ ಅದು ಆಗ್ಲಿಲ್ಲ. ಹಾಳು ಕರ್ಣನ ಸಾರಥ್ಯದ ಅಪಕೀರ್ತಿ ಬೇರೆ ಇದೆ ಇವಾಗ. ಸೂತ ಪುತ್ರನ ಸಾರಥ್ಯವನ್ನ ಮಾಡ್ದ ಶಲ್ಯ ಅನ್ನೋ ಮಾತು ಕಾಲ ಕಾಲಕ್ಕೂ ಉಳ್ಕೊಂಡ್ಬಿಡುತ್ತೆ. ಆ ಅಪಕೀರ್ತಿ ಅಭಿಮನ್ಯುವಿನ ಪ್ರಸಂಗದಲ್ಲೂ ಅಷ್ಟೇನೆ. ಹಿಂದೆ ಮುಂದೆ ನೋಡದೆ ದ್ರೋಣ ಹೇಳಿದ ಮಾತನ್ನ ಕೇಳ್ಕೊಂಡು ಇವರೆಲ್ಲರೂ ಅಭಿಮನ್ಯುವಿನ ಕೊಂದ್ರು. ಆ ಪಾಪ ಶಲ್ಯನಕ್ಕೂ ಇತ್ತು. ಯುದ್ಧದಿಂದ ಹೋದ್ರೆ ವೀರ ಅನ್ನುವ ಪಟ್ಟ ಕಳ್ಕೋಬೇಕಾಗತ್ತೆ. ಅಲ್ಲೇ ಇದ್ರೆ ಸಾವು ಅನ್ನೋದನ್ನ ಸ್ವಾಗತ ಮಾಡ್ಬೇಕಾಗತ್ತೆ. ತನ್ನ ಮನದೊಳಗೆದ್ದ ಈ ಎಲ್ಲ ಪ್ರಶ್ನೆಗಳನ್ನ ತಾನೇ ಕೇಳಿಸ್ಕೊಳ್ತಾ ಇದ್ದಾನೆ. ಅಷ್ಟರಲ್ಲೇ ರಣಭೇರಿಗಳ ಶಬ್ದ ಕೇಳಿಸ್ತು. ದುರ್ಯೋಧನ ಬಂದವನೇ ಶಲ್ಯನ ಅಣೆಗೆ ತಿಲಕವನ್ನಿಟ್ಟ. ದೂತರು ತಟ್ಟೆಯಲ್ಲಿ ಬಂಗಾರದ ಹರಿವಾಣದಲ್ಲಿ ಬಂಗಾರದ ಕತ್ತಿಯನ್ನು ತಂದು ಕೊಡ್ತಾ ಇದ್ದಾರೆ. ದುರ್ಯೋಧನ ನಮಸ್ಕಾರ ಮಾಡ್ತಾ ಇದ್ದಾನೆ. ಏನಂತ ಆಶೀರ್ವಾದ ಮಾಡೋದು ದುರ್ಯೋಧನನಿಗೆ? ಸೋಲು ಮೃತ್ಯು ಖಚಿತವಿರಬೇಕಾದ್ರೆ ಸುಳ್ಳು ಆಶೀರ್ವಾದ ಆತ್ಮವಂಚನೆಯಿಂದ ಯಾರಿಗೆ ಲಾಭ? ಮನಸ್ಸೊಳಗೆ ಶಲ್ಯ ನಗ್ತಾ ಇದ್ದಾನೆ. ಮಾರಿಗುಡಿಯಲ್ಲಿ ಇನ್ನೇನು ಸಾಯಕ್ಕೆ ಹವಣಿಸುತ್ತಿರುವ ಕುರಿ ಅಥವಾ ಕೋಣಕ್ಕೆ ಹಣೆಗೆ ತಿಲಕವನ್ನಿಟ್ಟು ಆರತಿಯನ್ನ ಎತ್ತಿ ಕೊರಳಿಗೆ ಹೂಮಾಲಿಯನ್ನ ಹಾಕಿ ಗೌರವಿಸಿ ಪೂಜಿಸ್ತಾರೆ. ಆದ್ರೆ ಆ ಪ್ರಾಣಿಗೆ ಗೊತ್ತಿರ್ಲಿಕ್ಕಿಲ್ಲ ಕೆಲವೇ ನಿಮಿಷದಲ್ಲಿ ನನ್ನ ಪ್ರಾಣ ಆರಿ ಹೋಗುತ್ತೆ ಅಂತ. ಆದ್ರೆ ಇಲ್ಲಿ ಶಲ್ಯನಿಗೆ ಬಹಳ ಚೆನ್ನಾಗಿ ಅರ್ಥ ಆಯ್ತು, ನನ್ನ ಪ್ರಾಣ ಹೋಗುತ್ತೆ, ಅದಕ್ಕೆ ಈ ಸಿದ್ಧತೆ ಅಂತ. ಶಲ್ಯ ಮೇಲೆದ್ದ, ದುರ್ಯೋಧನ ಮೇಲೆತ್ತಿದ. ಈಗ ನಾನು ನಿನ್ನನ್ನೇ ನಂಬಿದ್ದೇನೆ ಅಂತ ದುರ್ಯೋಧನ ಹೇಳ್ತಾನೆ. ಆಗ ಶಲ್ಯ ಆತ್ಮಾಭಿಮಾನಕ್ಕೆ ಪೆಟ್ಟು ಬಿದ್ರೂ ಕೂಡ ನಾನು ನಿನ್ನ ಕೈ ಬಿಡುವುದಿಲ್ಲ, ನನ್ನ ಸರ್ವಶಕ್ತಿಯಿಂದ ಹೋರಾಡ್ತೇನೆ, ಚಿಂತೆ ಬಿಡುವಂತ ಆಶ್ವಾಸನೆಯನ್ನು ಇತ್ತ. ಯಾರಿಗೆ? ದುರ್ಯೋಧನನಿಗೆ. ಶ್ರೀಕೃಷ್ಣ ನಮ್ಮ ಸೋದರ ಮಾವನಿಗೆ ಸೇನಾಪತಿ ಪಟ್ಟ ಕಟ್ಟಿದ್ದನಂತೆ. ಆ ಮೂರ್ಖ, ಈ ಮೂರ್ಖ ಅದನ್ನು ಒಪ್ತನ ಅಂತ ಪಾಂಡವ ಶಿಬಿರದಲ್ಲಿ ಮಾತುಕತೆ ಶುರು ಈಗ. ಯಾಕಂದ್ರೆ ಸಂಬಂಧದಲ್ಲಿ ಸೋದರ ಮಾವ ಆಗಬೇಕು ಪಾಂಡವರಿಗೆ ಶಲ್ಯ. ಈಗ ಪಾಂಡವರ ಪಾಳ್ಯದಲ್ಲಿ ಮಾತಾಡ್ತಾ ಇದ್ದಾರೆ, ನಗ್ತಾ ಇದ್ದಾರೆ. 18ನೇ ದಿನದ ಪ್ರಾತಃ ಕಾಲ, ಇನ್ನೇನು ಯುದ್ಧ ಸಮಾಪ್ತಿ ಆಗ್ತಕ್ಕಂತ ಸಮಯ ಹತ್ತಿರಕ್ಕೆ ಬಂತು. ಕರ್ಣ ದಯನೀಯನಾಗಿ ಸತ್ತದ್ದರ ಪ್ರಭಾವ ಕೌರವ ಶಿಬಿರದಲ್ಲಿ ಎಲ್ಲರಿಗೂ ದುಃಖ ಭಯ ಕಾಡ್ತಾ ಇದೆ. ವಿಜಯದ ಆಶೆಯನ್ನ ಕೌರವ ಪಾಳ್ಯದಲ್ಲಿ ಯಾರಿಗೂ ಇಲ್ಲ. ಪಾಂಡವ ಶಿಬಿರದಲ್ಲಿ ಎಲ್ರೂ ದಣಿದಿದ್ದಾರೆ. ಇನ್ನೇನು ಜಯಲಕ್ಷ್ಮಿ ಪಾಂಡವರಿಗೆ ಒಲಿಯುವ ಸೂಚನೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. 18ನೇ ದಿನದ ಸೂರ್ಯ ಪ್ರಖರನಾಗಿ ಉದಿಸಿದಾಗಲೇ ತುಂಬಾ ಪ್ರಕಾಶಮಾನವಾಗಿ ಬಿರ್ತಾ ಇದ್ದಾನೆ. ನಿನ್ನೆ ಅವನ ಮಗ ಸತ್ರು ಕೂಡ ದುಃಖದಿಂದ ಅವನ್ ರಜೆ ಹಾಕ್ಲಿಲ್ಲ ಕೆಲ್ಸಕ್ಕೆ, ಅವತ್ತೂ ಕೂಡ ಕಾಣಿಸ್ಕೊಳ್ತಾ ಇದ್ದಾನೆ. ಯಾಕಂದ್ರೆ ಭಾಸ್ಕರ ಅವನ ಕರ್ಮವನ್ನ ಮಾಡ್ಲೇಬೇಕು. ನಿರ್ಲಿಪ್ತನಾಗಿ ತನ್ನ ಕರ್ತವ್ಯದಲ್ಲಿ ತೊಡಗೋದು ಮಾತ್ರವಲ್ಲದೆ ಧರ್ಮದತ್ತಲೇ ಜಯವಾಗಲಿ ಅಂತ ಹರಿಸೋದು ಅವನ ಕರ್ತವ್ಯ. ಹೊರಗಡೆ ಬತ್ತ ಧರ್ಮಪುತ್ರನಾದ ಯುಧಿಷ್ಠಿರ ಸೂರ್ಯನಿಗೆ ನಮಸ್ಕಾರವನ್ನ ಮಾಡ್ದ. ಕಣ್ಣನ್ನ ಮುಚ್ಚಿ ಜಯವನ್ನ ಅನುಗ್ರಹಿಸು, ಜಗತ್ತಿಗೆ ಕಣ್ಣಾಗಿರುವ ಹೇ ಸೂರ್ಯದೇವ ಕರ್ಮ ಸಾಕ್ಷಿಯೇ, ಹಿಂದೆ 12 ವರ್ಷ ನಮಗೆ ಅನ್ನ ಹಾಕಿದೆ, ಅಕ್ಷಯ ಪಾತ್ರೆಯನ್ನ ಕೊಟ್ಟೆ. ಈ ದಿನ ಕೊನೆಯ ದಿನವಾಗಲಿ, ಜಯವನ್ನುಂಟು ಮಾಡಿ ಆ ಅನ್ನವನ್ನುಂಟು ಬದುಕಿದ ನಾವು ಲೋಕ ಸೇವೆ ಮಾಡ್ತಕ್ಕಂತ ಭಾಗ್ಯವನ್ನ ಅನುಗ್ರಹಿಸು ದೇವ ಅಂತ ಸೂರ್ಯನಿಗೆ ಕೈಯನ್ನ ಮುಗಿತಾನೆ. ಧರ್ಮಜ ರಥವನ್ನೇರುವ ಮುನ್ನ ಕೃಷ್ಣ ಬರ್ತಾ ಇದ್ದಾನೆ ಅವನ ಹತ್ರ. ಯುಧಿಷ್ಠಿರ,
ಇಂದು ನಿನ್ನ ವಿಜಯದ ದಿನ. ನೀನು ಇಂದು ಇತಿಹಾಸ ಮಾಡುವೆ. ಶಲ್ಯನ ಪ್ರಾಣ ನಿನ್ನ ಕೈಲಿದೆ. ಈ ಆರ್ತಾಯನನ ಮಗ ಶಲ್ಯ ಸಾಮಾನ್ಯನಲ್ಲ. ಭೀಮ ದುರ್ಯೋಧನರಿಗೆ ಗದಾಯುದ್ಧ ಕಲಿಸಿದ ನನ್ನ ಅಣ್ಣ ಬಲದೇವನಷ್ಟೇ ಶಕ್ತಿ ಉಳ್ಳವನು ಶಲ್ಯ. ಬಲರಾಮ ಗದಾಯುದ್ಧದಲ್ಲಿ ನಿಪುಣನಾಗಿದ್ರೆ ಅವನ ಕರ್ಮ ಅತ್ತ ಅವನನ್ನ ನಿಲ್ಲಿಸಿ ಹೀಗೆ ಹಿಂತೆಗೆಯುವಂತೆ ಮಾಡ್ತಾ ಇದೆ. ಯುಧಿಷ್ಠಿರ ಹೆಚ್ಚು ಸಮಯ ನಿನ್ನ ಮುಂದೆ ನಿಲ್ಲಲಾರ. ಶಲ್ಯ ನಿಲ್ಲಲಾರ. ಆದರೆ ಏನು ಕೃಷ್ಣ, ಆದರೆ ಎಂದ್ರೆ ತೊಂದರೆ ಏನಾದ್ರೂ ಇದೆಯಾ? ತೊಂದರೆ ನಿನ್ನ ಕಡೆಯಿಂದಲೇ ಹೆಚ್ಚು ಸಂಭವ. ನೀನು ಶತ್ರುಗಳಿಗೂ ಕರುಣಾಮಯಿ, ಅಕಾಲ ಕಾರುಣ್ಯ. ಅವರು ಬಂದು ಬೇಡಿದರೆ ಅವರನ್ನ ಜೀವ ಸಹಿತ ಬಿಟ್ಟು ಬಿಡುವಷ್ಟು ಒಳ್ಳೆಯವ ನೀನು. ಪ್ರಾಪ್ತ ಕಾಲದಲ್ಲಿ ನನ್ನ ಮಾತು ನೆನಪಿಗಿರಲಿ ಯುಧಿಷ್ಠಿರ. ಸೂತ್ರ ಹೇಳ್ತೀನಿ ಕೇಳಿಸ್ಕೊ. ಸೂತ್ರನ ಹೇಳು ಕೃಷ್ಣ, ಅದೇನು? ನಿನಗೂ ತಿಳಿದಿದ್ದೆ, ಆದ್ರೆ ಮತ್ತೆ ನೆನಪು ಮಾಡ್ತಾ ಇದ್ದೀನಿ. ಶಲ್ಯ ನಿನಗೆ ಏನೂ ಅಲ್ಲ, ನೀನು ಅವನಿಗೇನು ಆಗ್ಬೇಕಾಗಿಲ್ಲ. ಅವನೇನಿದ್ರು ಈಗ ನಿನ್ನ ಹೃದಯದ ಶಲ್ಯ. ನಿನ್ನ ಹೃದಯದಲ್ಲಿ ಮುಳ್ಳಾಗಿ ಚುಚ್ಚುತ್ತಾ ಇರ್ತಕ್ಕಂಥ ಶಲ್ಯ. ದ್ರೋಣ ಭೀಷ್ಮರು ಅನ್ನದ ಋಣದಲ್ಲಿ ಆ ಕಡೆ ನಿಂತು ಆತ್ಮವಂಚನೆ ಮಾಡಿಕೊಂಡ್ರು. ಆದ್ರೆ ಇವನಿಗೆ ಆ ಋಣದ ನೆನಪೂ ಇರ್ಲಿಲ್ಲ. ಆತ್ಮವಂಚಕನೂ ಅಲ್ಲ, ಮಹಾಸ್ವಾರ್ಥಿ. ಇವನು ಸತ್ರೆ ಯುದ್ಧಗಳ ಒಂದು ಅಧ್ಯಾಯ ಮುಗಿಯುತ್ತೆ. ದುರ್ಯೋಧನನ ಭೀಮ ನೋಡ್ಕೊಳ್ತಾನೆ. ಎಣ್ಣೆ ಬಂದಾಗ ಕಣ್ಣನ್ನ ಮುಚ್ಕೊಳ್ಬಾರ್ದು. ಆ ಎಚ್ಚರಿಕೆ ಹೇಳೋದು ನನ್ನ ಕರ್ತವ್ಯ. ಹೇಳ್ತಾ ಇದ್ದೇನೆ. ಕೃಷ್ಣ, ನಿನ್ನ ಅನುಗ್ರಹದಿಂದ ನಾವು ಈವರೆಗೆ ಎಲ್ಲ ಕಷ್ಟಗಳನ್ನ ಎದುರಿಸಿ ಬಂದಿದ್ದೇವಪ್ಪ. ನಮ್ಮತ್ತ ಕರುಣೆಯಿಂದ ನೋಡದಿದ್ರೆ ನಾವು ಸತ್ತು ಬಹಳ ವರ್ಷ ಆಗ್ಬೇಕಿತ್ತು. ಆಯ್ತು, ನಿನ್ನ ಎಚ್ಚರಿಕೆ ನಮಗೆ ಸದಾ ಬೇಕಾಗಿದೆ. ಈ ಸೋದರ ಮಾವ ನನ್ನ ಹೃದಯದ ಶಲ್ಯವೇ ಹೌದು. ನಾನು ಶಲ್ಯ ಎಸೆಯುವುದರಲ್ಲಿ ಪ್ರಸಿದ್ಧನಿರುವೆ. ನಿನ್ನ ಅಪ್ಪಣೆಯನ್ನು ಪಾಲಿಸ್ತೇನೆ. ಆಗ ಕೃಷ್ಣ, ಅರ್ಜುನ, ಭೀಮ, ಯಮಳರೇ, ನಿಮಗೂ ಅದೇ ಮಾತು. ಇಂದು ಯುದ್ಧವನ್ನ ಮುಗಿಸಿಯೇ ಬೇಕು ಅಂತ ಕೃಷ್ಣ ಎಲ್ಲರಿಗೂ ಎಚ್ಚರಿಕೆಯನ್ನ ಕೊಟ್ಟ. ಎಲ್ಲರ ರಥಗಳು ಹೊರಟವು. ನಗಾರಿ, ಪಣವ, ಪಟಹ, ಕಾಹಳೆ, ಭೇರಿ, ಮೃದಂಗ, ರಣವಾದ್ಯ ಮೊಳಗ್ತಾ ಇದೆ. ಯುದ್ಧ ಆರಂಭ. ಒಬ್ಬೊಬ್ಬರೊಡನೆ ಯಾವ ವೈರವೂ ಇಲ್ಲದ ನಿರಪರಾಧಿ ಸೈನಿಕರು ಪರಸ್ಪರ ತಮ್ಮನ್ನ ತಾವೇ ಕೊಂದುಕೊಂಡು ಹೆಣದ ರಾಶಿ ಹಾಕ್ತಾ ಇದ್ದಾರೆ. ಶೂರಾಣಾಂ ಹರ್ಷಜನನಿ, ಭೀರೂಣಾಂ ಭಯವರ್ಧಿನಿ ಅಂತ ವ್ಯಾಸರ್ ಹೇಳಿರೋ ಹಾಗೆ ರಣನದಿಯ ರಕ್ತ ಪ್ರವಾಹ ಪರಲೋಕದತ್ತ ಯಾರು ತಡೆಯದಂತೆ ಉಕ್ಕಿ ಹರಿತಾ ಹೋಗ್ತಾ ಇದೆ. ಧರ್ಮದ ನಿಬಂಧನೆ ಕೊನೆಗೆ ಇಲ್ಲದಂತಾಗೋಯ್ತು. ಬಹಳ ಹೊತ್ತು ಶಕ್ತಿ ಮೀರಿ ಹಾಡ್ತಕ್ಕಂಥ ಗಾಯಕನಿಗೆ ತಾಳ ಶ್ರುತಿ ತಪ್ಪೋ ಹಾಗೆ ಯುದ್ಧದಲ್ಲಿ ಧರ್ಮನೇ ತಪ್ಪಿತ್ತು. ಭೀಮ ಅರ್ಜುನರು ಬರೋದನ್ನ ನೋಡೇ ಎಷ್ಟೋ ಜನ ಪಲಾಯನ ಮಾಡ್ತಾ ಇದ್ದಾರೆ. ಮಾದ್ರಿ ಪುತ್ರರು ಕೋಪಾವೇಶದಿಂದ ಶಲ್ಯನ ಮೇಲೆ ಹೋಗ್ತಾ ಇದ್ದಾರೆ. ಕರ್ಣನ ಮೂವರು ಪುತ್ರರಾದಂತಹ ಚಿತ್ರಸೇನ, ಸುಷೇಣ, ಸತ್ಯಸೇನ ಎಲ್ಲರೂ ತಮ್ಮ ತಂದೆಯ ಪ್ರಾಣಕ್ಕೆ ಪ್ರತೀಕಾರವನ್ನ ತೀರಿಸ್ಕೊಬೇಕು ಅಂತ ಪಾಂಡವ ಸೈನ್ಯವನ್ನ ಪುಡಿ ಮಾಡ್ತಾ ಇದ್ದಾರೆ. ಶಲ್ಯ ಅವರ ರಕ್ಷೆಗೆ ಧಾವಿಸಿದ್ದಾನೆ. ನಕುಲ ಶಲ್ಯನ ಮುಂದೆ ಬಂದ. ಶಲ್ಯ ಒಂದೇ ಬಾಣದಿಂದ ನಕುಲನ ಬಿಲ್ಲನ್ನ ಕತ್ತರಿಸಿ ಹಾಕ್ತ. ಶಲ್ಯ ಕರ್ಣ ಪುತ್ರರಿಗೆ ಹೋಗಿದ್ದು ಅವ್ರಿಗೆ ಇಷ್ಟ ಆಗ್ಲಿಲ್ಲ. ಯಾಕಂದ್ರೆ ತಂದೆಗೆ ಕೈ ಕೊಟ್ಟ ಸಾರಥಿ ಆಗಿದ್ದ ಅವನು. ಹಾಗಾಗಿ ಅವನನ್ನ ಸರಿದು ದೂರ ಹೋಗ್ತಾ ಇದ್ದಾರೆ ಕರ್ಣನ ಮಕ್ಕಳು. ದುರ್ಯೋಧನ ಕಣ್ಣು ಬಿಡುತ್ತಾ ಶಲ್ಯನನ್ನೇ ನೋಡ್ತಾ ಇದ್ದಾನೆ. ನಕುಲ ಮತ್ತೆ ಧಾವಿಸಿ ಬಂದ. ಶಲ್ಯನಿಗೆ ರೋಷ ಬಂತು. ಪಾಂಡವ ಸೈನ್ಯವನ್ನ ನೀತಿ ನಿಯಮವಿಲ್ಲದೆ ಕೊಲ್ತಾ ಬರ್ತಾ ಇದ್ದಾನೆ.
ಧರ್ಮರಾಜನ ಎದುರೇ ಪಾಂಡವ ಸೈನ್ಯ ಕಂಗಾಲಾಗ್ತಾ ಇದೆ. ಈಗ ನೇರವಾಗಿ ಧರ್ಮರಾಜ ಶಲ್ಯನ ಮುಂದೆ ಬಂದ. ಕೃತವರ್ಮ, ಕೃಪಾಚಾರ್ಯ ಶಲ್ಯನ ಹಿಂಬದಿಯಲ್ಲಿ ನಿಂತಿದ್ದಾರೆ. ಶಕುನಿ ಬೇರೊಂದು ಕಡೆ ದ್ರೌಪದೇಯರ ಜೊತೆ ಹೋರಾಡ್ತಾ ಇದ್ದಾನೆ. ದುರ್ಯೋಧನ ಅರ್ಜುನನಿಗೋಸ್ಕರ ಕಾಯ್ತಾ ಇದ್ದಾನೆ. ಭೀಮನಿಗೆ ಭೋಜರಾಜ ಎದುರಾಗಿದ್ದಾನೆ. ಇತ್ತ ಶಲ್ಯನ ಮಗನನ್ನ ಸಹದೇವ ತಂದೆಯ ಎದುರಿಗೆ ನಿರ್ದಯಿಯಾಗಿ ಕೊಂದ. ಅಶ್ವತ್ಥಾಮ ಭೀಮನ ರಥದ ಸಾರಥಿಯನ್ನ, ಕುದುರೆಗಳನ್ನ ಸಂಹಾರ ಮಾಡ್ದ. ಹೀಗೆ ಎಲ್ಲರೂ ಹೋರಾಡ್ತಾ ಇದ್ದಾರೆ. ಉಕ್ಕಿನ ಗದೆ ಭೀಮನದು ಗಂಧ ಚಂದನಾದಿ ಲೇಪಿತವಾಗಿ ಅದರ ಸುವಾಸನೆ ಎಲ್ಲ ಕಡೆ ಪಸರಿಸ್ತಾ ಇದೆ. ಶಲ್ಯ ಹಿಂದಿನ ದಿನದ ಕರ್ಣನ ಕೊನೆಯ ಪರಿಸ್ಥಿತಿ ನೆನಪಾಯ್ತು. ಯಾಕಂದ್ರೆ ಭೀಮ ಬಂದವನೇ ಅವನ ಮೇಲೆ ಗರ್ಜಿಸ್ತಾ, ಅವನ ರಥ ಪುಡಿ ಮಾಡ್ದ, ಸಾರಥಿಯನ್ನ ಸಾಯಿಸ್ತಾ, ಕುದುರೆಗಳನ್ನ ಸಾಯಿಸ್ತಾ, ಮತ್ತೊಂದು ಗದೆಯನ್ನ ಹಿಡಿದು ಗರ್ಜಿಸ್ತಾ ಬರ್ತಾ ಇದ್ರೆ ಶಲ್ಯ ತನ್ನ ಗದೆಯನ್ನ ಹಿಡಿದು ಬೀಸ್ತಾನೆ. ಎರಡು ಮಿಂಚಿನ ಕಿಡಿಗಳನ್ನ ಉಗುಳುತ್ತಾ ದಿಕ್ಕು ತಪ್ಪಿ ಬಿದ್ದು ಗದೆಗಳೇ ಭಸ್ಮವಾಗೋದ್ವು. ಮತ್ತೊಂದು ಗದೆಯನ್ನ ಎತ್ಕೊಂಡು ಶಲ್ಯ ಭೀಮರು ಗದಾಯುದ್ಧವನ್ನು ನಡೆಸ್ತಾ ಇದ್ರೆ ಮಂಡಲಾಕಾರದಲ್ಲಿ ನಿಂತು ನಿಂತು ಹೋರಾಡ್ತಾನೆ ಇದ್ದಾರೆ. ಶಲ್ಯನ ಕೈ ತಗ್ಗಿದಾಗ ಕೃಪಾಚಾರ್ಯರು ಸಹಾಯಕ್ಕೆ ಬರ್ತಾ ಇದ್ದಾರೆ. ಅವರ ರಥದಲ್ಲಿ ಶಲ್ಯನನ್ನ ಕೂರಿಸ್ಕೊಂಡು ಬೇರೆ ಕಡೆ ಹೋಗ್ತಾ ಇದ್ದಾರೆ. ಯುಧಿಷ್ಠಿರ ಬೇರೊಂದು ಕಡೆ ಚಂದ್ರಸೇನ, ಧ್ರುವಸೇನ ಅಂತಕ್ಕಂಥ ವೀರರನ್ನ ಕೊಂದು ಹಾಕಿದ್ದ. ಸಾತ್ಯಕಿ, ಭೀಮ, ನಕುಲ ಸಹದೇವರು ಧರ್ಮಜನ ಜೊತೆ ಇದ್ದಾರೆ. ಎಲ್ಲರೂ ಶಲ್ಯನನ್ನ ಬಾಣಗಳಿಂದ ಮುಚ್ತಾ ಇದ್ದಾರೆ. ಆದ್ರೆ ಶಲ್ಯ ಈ ಬಾಣಗಳ ಮುಸುಗನ್ನ ಭೇದಿಸಿ ಧರ್ಮಜನನ್ನ ಎದುರಿಸ್ತಾ ಇದ್ದಾನೆ. ದುರ್ಯೋಧನ ಭೇಷ್ ಅಂತ ದೂರದಿಂದ ಶಲ್ಯನನ್ನ ಹುರಿದುಂಬಿಸ್ತಾ ಇದ್ದಾನೆ. ಈ ರೀತಿಯಾಗಿ ಯುದ್ಧ ನಡೀತಾ ಇದ್ರೆ ಸೂರ್ಯ ನೆತ್ತಿಗೇರಿದ್ದ. ಆಗ ಅರ್ಜುನ ಹೇಳ್ತಾ ಇದ್ದಾನೆ, ಕೃಷ್ಣ, ಇಂದು ಶಲ್ಯ ಯಾರು ಅಂತ ನಾನು ನಿನ್ನ ಕೇಳೋಲ್ಲ. ಯಾಕಂದ್ರೆ ಅವತ್ತು ಕರ್ಣ ಯಾರು ಅಂತ ಕೇಳ್ದೆ, ನೀ ನನಗೆ ಬುದ್ಧಿವಾದವನ್ನ ಹೇಳ್ದೆ. ಆದ್ರೆ ಈ ನೀಚ ಇಷ್ಟು ನಿಷ್ಠೆಯಿಂದ ಹಾಳು ದುರ್ಯೋಧನನಿಗೆ ಯಾಕೆ ನಡ್ಕೋಬೇಕು? ಅವನ ಅಂತರಂಗದಲ್ಲಿ ಅಂತಹ ವಿಚಾರ ಏನಿದೆ? ಭೀಷ್ಮ ದ್ರೋಣನಿಗೆ ಮನಸ್ಸಾಕ್ಷಿ ಇತ್ತು, ಕರ್ಣನಿಗೆ ನಿಷ್ಠೆ ಇತ್ತು, ಶಾಪ ಇತ್ತು, ಇವನಿಗೇನೂ ಇಲ್ಲ. ಹಾಗಾದ್ರೆ ಇವನನ್ನು ಗೆಲ್ಲೋದು ಹೇಗೆ? ನಾಚಿಕೆ ಆಗ್ತಾ ಇಲ್ವೇ ಇವನಿಗೆ? ಅರ್ಜುನ, ಶಲ್ಯ ಯಾರು ಕೇಳು. ನಿನಗೆ ತಿಳಿದಿದೆ ಅಂತ ಹೇಳ್ಬೇಡ. ಯಾವ ವ್ಯಕ್ತಿಯನ್ನು ಎಷ್ಟು ಹತ್ತಿರದವರೇ ಆಗಿದ್ರು ಕೂಡ, ನಾವೇ ಅವನನ್ನ ನೇರವಾಗಿ ನೋಡಿದ್ರು ಕೂಡ ಒಳಗಣ್ಣಿನಿಂದ ನೋಡಿ ಮನುಷ್ಯನನ್ನ ಅಳಿಬೇಕು, ಹೊರಗಣ್ಣಿನಿಂದಲ್ಲ. ನಿನ್ನ ಹೊರಗಣಿಗೆ ಕಂಡಂತಹ ಶಲ್ಯ ಬೇರೆ, ನನ್ನ ಒಳಗಣ್ಣಿಗೆ ಕಂಡಂತಹ ಶಲ್ಯ ಬೇರೆ. ಭೀಷ್ಮ ಎಂದಾದ್ರೂ ಕಂಡಿದ್ನ ಧರ್ಮದ್ರೋಹಿ ರೀತಿ? ದ್ರೋಣ ಹಾಗೆ ಕಂಡಿದ್ನ? ಆದ್ರೆ ಶಲ್ಯ ಇದಾವ ಗುಂಪಿಗೂ ಸೇರದವನು, ನಾಚಿಕೆ ಇದ್ದರೂ ಬಿಟ್ಟವನು, ರಾಷ್ಟ್ರದ್ರೋಹಿ, ಧರ್ಮದ್ರೋಹಿ. ಭಗವಂತ, ಹಾಗಾದ್ರೆ ನೀನೇ ಅಲ್ವಾ ನಮ್ಗೆ ಈ ಕಣ್ಣನ್ನ ಕೊಟ್ಟಿದ್ದು? ಈ ನೀನ್ ಕೊಟ್ಟಿರ್ತಕ್ಕಂಥ ಕಣ್ಣಿನಿಂದ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಅದ್ ಯಾಕೆ ಕಂಡಿಡಿಯಕ್ಕಾಗಲ್ಲ? ನಿನ್ ಕಣ್ಣೇ ಬೇರೆ, ನಮ್ ಕಣ್ಣೇ ಬೇರೆ. ಯಾಕೆ ಯಾಕೆ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ? ಕೃಷ್ಣ ನಗ್ತಾ ಹೇಳ್ತಾನೆ, ಕಣ್ಣಿದ್ದರಾಯಿತೇ, ಕಣ್ಣಿರ್ಬೇಕು ಅಥವಾ ಅಂತರ್ದೃಷ್ಟಿ ಇರ್ಬೇಕು. ದಿಕ್ಕುಗಳಿದೆ, ದಿಕ್ಕುಗಳು ಕಾಣಿಸ್ತಾ ಇದ್ಯಾ? ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಆಗ್ನೇಯ, ವಾಯುವ್ಯ, ನೈಋತ್ಯ, ಹೀಗೆ ಎಲ್ಲ ಅಷ್ಟ ದಿಕ್ಕುಗಳನ್ನೂ ಕೂಡ ನಾವು ಹೇಳ್ತೇವೆ. ಆದ್ರೆ ಆ ದಿಕ್ಕು ಇಲ್ಲೇ ಇದೆ ಅಂತ ನಿನಗೆ ಕಾಣಿಸ್ತಾ ಇದ್ಯಾ? ಆ ದಿಕ್ಕು ಅಲ್ಲಿದೆ ಅನ್ನೋದನ್ನ ಸೂರ್ಯನ ನಿಯಮಾವಳಿ ಪ್ರಕಾರನೋ ಅಥವಾ ದಿಕ್ಸೂಚಿ ಪ್ರಕಾರನೋ ಕಂಡಿಡಿಯೋ ಹಾಗೆ ಮನಸ್ಸಿನ ಒಳಗಡೆ ಇರ್ತಕ್ಕಂಥ ಕಣ್ಣನ್ನ ಜಾಗೃತ ಮಾಡಿಕೊಂಡವನು ಮಾತ್ರ ಮನುಷ್ಯನ ಒಳಿತು ಕೆಡುತುಗಳು ಅರ್ಥ ಆಗತ್ತೆ. ಹೀಗೆ ಅರ್ಜುನ ಕೃಷ್ಣ ಮಾತಾಡ್ತಾ ಇದ್ದಾರೆ ಬಹಳ ಹೊತ್ತು. ಮುಂದೆ ಶಲ್ಯನ ವಧೆಯಾಗಬೇಕು. ಈ ಕಡೆ
ಹಸ್ತಿನಾವತಿಯಲ್ಲಿ ಏನಾಗ್ತಾ ಇದೆ ಅಂದ್ರೆ, ವಿದುರ ತೀರ್ಥಯಾತ್ರೆಗೆ ಹೋಗಿದ್ದವನು ಮುಗಿಸಿ ಅರಮನೆಯ ದ್ವಾರ ಪ್ರವೇಶವನ್ನ ಮಾಡ್ತಾ ಇದ್ದಾನೆ. ಅಷ್ಟರಲ್ಲೇ ದೂತರು ಓಡೋಡಿ ಬಂದು ವಿದುರನಿಗೆ ಯುದ್ಧದ ಎಲ್ಲ ವಿವರವನ್ನ ತಿಳಿಸಿದ್ರು. ಭೀಷ್ಮ, ದ್ರೋಣ ಎಲ್ಲರೂ ಹತರಾಗೋಗಿ ಶಲ್ಯ ಇನ್ನೇನು ಸಾಯುವ ಹಂತಕ್ಕೆ ಬಂದಿರುವ ವಿಚಾರವನ್ನ ತಿಳಿಸಿದ್ರು. ಇದನ್ನ ಕೇಳಿದ ವಿದುರ ಓಡೋಡಿ ಹೋದ ಅಣ್ಣನ ಬಳಿಗೆ. ವಿದುರ ಬಂದಾಗ ಸಂಜಯ ಆಗತಾನೆ ಶಲ್ಯನ ಪರಾಕ್ರಮವನ್ನ ವಿವರಿಸಿ ಹೇಳ್ತಾ ಇದ್ದ. ವಿದುರನನ್ನ ನೋಡಿದವನು ಎದ್ದು ನಿಂತು ಮಹಾಮಂತ್ರಿಗೆ ಗೌರವವನ್ನು ತೋರಿಸ್ತಾನೆ. ಆಗ ವಿದುರ ಬಂದವನು ಧೃತರಾಷ್ಟ್ರನ ಪಾದಗಳನ್ನ ಮುಟ್ಟಿ ನಮಸ್ಕಾರ ಮಾಡಿ ಹತ್ತಿರ ಕೂತ್ಕೊಂಡ. ಅವನು ಪಾದವನ್ನ ಸ್ಪರ್ಶ ಮಾಡಿದ ತಕ್ಷಣ ಇದು ವಿದುರನೇ ಎನ್ನುವುದು ಕುರುಡ ದೊರೆಗೆ ಗೊತ್ತಾಯ್ತು. ದುಃಖವನ್ನ ತಡೆಯಲಾಗದೆ ಕಣ್ಣಂಚಿನಿಂದ ನೀರನ್ನ ಸುರಿಸ್ತಾ ಇದ್ದಾನೆ. ಅಣ್ಣನ ಆ ಪರಿಸ್ಥಿತಿಯನ್ನ ನೋಡಿ ವಿದುರನಿಗೂ ದುಃಖ ತಡಿಲಿಕ್ಕಾಗ್ಲಿಲ್ಲ, ಅವನು ಅಳ್ತಾ ಇದ್ದಾನೆ. ಸಂಜಯ ಇವರಿಬ್ಬರನ್ನ ನೋಡಿ ಅವನು ದುಃಖವನ್ನ ತಡೆಯಕ್ಕಾಗದೆ ಕಂಬನಿಯ ದುಂಬಿಯನ್ನ ಸುರಿಸುತ್ತಾ ತಲೆ ತಗ್ಗಿಸಿ ನಿಂತಿದ್ದಾನೆ. ಈಗ ವಿದುರನೇ ಮಾತಾಡ್ತಾ ಇದ್ದಾನೆ, ಅಣ್ಣ, ಈಗ ನಾನು ತಮ್ಮನಾಗಿ ಮಾತಾಡ್ತಾ ಇದ್ದೇನೆ, ಮಂತ್ರಿಯಾಗಿ ಅಲ್ಲ. ಈಗಲೂ ಯುದ್ಧವನ್ನ ನಿಲ್ಲಿಸುವಂತೆ ಅಪ್ಪಣೆ ಮಾಡು. ಎಲ್ಲರೂ ಹತರಾದರೂ ದುರ್ಯೋಧನನೊಬ್ಬನಾದರೂ ಉಳಿಯಲಿ, ಉಳಿದವರಾದರೂ ಬದುಕಲಿ. ಧರ್ಮಜನನ್ನ ನಾನು ಒಪ್ಪಿಸ್ತೇನೆ. ನಿನ್ನ ವಂಶಕ್ಕೆ ಒಬ್ಬನಾದ್ರೂ ಉಳಿಲಣ್ಣ. ವಿದುರ, ನಿನ್ನ ಮಾತನ್ನ ಅಂದೇ ಕೇಳದ ತಪ್ಪಿಗೆ ಇಂದು ಕ್ರೂರವಾದ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದೇನೆ. ಒಬ್ಬ ದುರ್ಯೋಧನನಿಗೋಸ್ಕರ ಅಲ್ವೇ ಇಷ್ಟೆಲ್ಲ ಆಗಿದ್ದು. ಅವನು ಉಳಿಲಿಕ್ಕೂ ಇಷ್ಟಪಡ್ತಾನ ಅಥವಾ ಸಾಯಕ್ ಇಷ್ಟಪಡ್ತಾನ? ಅವನು ಬದುಕುದ್ರು ತಾನೇ ಏನು ಫಲ? ಯುದ್ಧ ನಡೆಯೋ ರೀತಿ ನೋಡ್ತಾ ಇದ್ರೆ ಯಾವ ಆಸೆನೂ ಇಲ್ಲ. ಭೀಮ ದುಶ್ಯಾಸನನ ಬಿಸಿ ರಕ್ತವನ್ನ ಹಾಗೆ ಕುಡಿಬೋದಿತ್ತ? ನನ್ನ ಹೊಟ್ಟೆ ಬೇಯ್ತಾ ಇದೆ, ನಾನಿದನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಕರ್ಣನ ಆ ದುಸ್ಥಿತಿಯಲ್ಲಿ ಅರ್ಜುನ ಅವನನ್ನ ಆ ರೀತಿ ಕೊಲ್ಬೋದಿತ್ತ? ಭೀಷ್ಮ ದ್ರೋಣರು ಸಬೂವುಗಳನ್ನ ಒಡ್ಡಿ ಶಸ್ತ್ರ ಸನ್ಯಾಸ ಮಾಡಿ ಪಾಂಡವರಿಗೆ ಉಪಕಾರ ಮಾಡ್ಬೋದಿತ್ತ? ಶಲ್ಯ ಕರ್ಣನನ್ನ ಅಷ್ಟು ನಿಸ್ಸಹಾಯಕ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋಗ್ಬೋದಿತ್ತ? ಇವರನ್ನೆಲ್ಲ ನಂಬಿ ಅಲ್ಲವ ನನ್ನ ಮಗ ಅಷ್ಟೊಂದು ಆತ್ಮವಿಶ್ವಾಸದಿಂದ ಯುದ್ಧ ಆರಂಭಿಸಿದ್ದು. ಅಯ್ಯೋ, ನನ್ನ ಸಂಕಟ ಯಾರಿಗೆ ಹೇಳ್ಕೊಳ್ಳಿ? ಆ ಕ್ಷಣ ಗಾಂಧಾರಿ ಬಿಕ್ಕಳಿಸ್ತಾ ಅಳ್ತಾ ಇರ್ತಾಳೆ. ಅರಮನೆಯಲ್ಲಿ ಸೂತಕದ ವಾತಾವರಣ. ಅಂತಃಪುರದಲ್ಲಿ ಕುರುರಾಜಪುತ್ರರ ಮಡದಿಯರು ಗಂಡಂದಿರನ್ನ ಕಳ್ಕೊಂಡು ರೋದಿಸ್ತಾ ಇದ್ರೆ ಅವರ ರೋದನೆ ಗಗನಕ್ಕೆ ಮುಟ್ತಾ ಇದೆ. ಯಾರಿಗೂ ಜೀವನದಲ್ಲಿ ಬದುಕುವ ಉತ್ಸಾಹ, ಆಸೆಗಳಿಲ್ಲ. ಹಸ್ತಿನಾವತಿಯ ದಾರಿಯಲ್ಲೇ ವಿದುರ ಎಲ್ಲವನ್ನು ಗ್ರಹಿಸಿದ. ಅರಮನೆಯಲ್ಲಿ ಮತ್ತಷ್ಟು ಅವನಿಗೆ ವಿವರ ಸಿಕ್ಕಿತ್ತು. ಬುದ್ಧಿ ಕೇಳದ ಕುರುಡ ದೊರೆಗೆ ಅವನು ಏನ್ ಸಾಂತ್ವನ ಹೇಳ್ಬೇಕು, ಉಪದೇಶವನ್ನ ಹೇಳ್ಬೇಕು? ಅಣ್ಣ, ನಿನ್ನ ತಪ್ಪು ಈಗ್ಲಾದ್ರೂ ಅರ್ಥ ಆಯ್ತಲ್ಲ. ಆಗ್ಲೇ ಅರ್ಥ ಆಗಿದ್ರೆ ಇಷ್ಟು ಆಗ್ತಾ ಇರ್ಲಿಲ್ಲ. ಮೊದಲನೆಯ ಜೂಜಲ್ಲೇ ಎಲ್ಲ ಪಾಂಡವರಿಗೆ ಕೊಟ್ಟು ಕಳಿಸಿದ್ದೆಲ್ಲ ಆಗ ನಿನ್ನ ಮಗನನ್ನ ಕೇಳ್ದ, ನೀ ಸ್ವತಂತ್ರನಾಗಿರ್ಲಿಲ್ವಾ? ಆಗ ಕೃಷ್ಣ ಸಂಧಾನಕ್ಕೆ ಬಂದಾಗ್ಲೂ ಪಾಂಡುಪುತ್ರರಿಗೆ ಸಲ್ಲಬೇಕಾದ ರಾಜ್ಯವನ್ನ ಸಲ್ಲಿಸೋದು ನಿನ್ ಕೈಲೇ ಇತ್ತು. ಅದನ್ನು ಮಾಡ್ಲಿಲ್ಲ. ಕೃಷ್ಣನ ಮಾತನ್ನ ಮೀರ್ದೆ. ಕೃಷ್ಣ ಧರ್ಮವನ್ನ ಮೀರವನಲ್ಲ. ಅಭಿಮನ್ಯುವಿನನ್ನ ಕೊಂದವರು ಹೇಗೆ, ಯಾವ ರೀತಿ ಕೊಂದ್ರು ನಿನ್ನವರು? ದುಶ್ಯಾಸನನ್ನ ಭೀಮ ಕೊಂದ ಬಗೆಗೆ ವ್ಯತಿಸ್ತಾ ಇದ್ದಿಲ್ಲ. ಹಾಗಾದ್ರೆ ದ್ರೌಪದಿಗಾದ ಅನ್ಯಾಯ? ಕರ್ಣ ಅಂದು ದ್ರೌಪದಿಗೆ ಆಡಿದ ಮಾತಿಗೆ ಏಕೆ ನಿನಗೆ ದುಃಖ ಆಗ್ಲಿಲ್ಲ? ಯಾಕೆ ಅವನ ಮೇಲೆ ಕೋಪ ಬರ್ಲಿಲ್ಲ? ನಿನ್ ಮನೆ ಸೊಸೆಂದಿರನ್ನ ಇದೇ ರೀತಿ ಕರೆದಾಗ ನೀನ್ ಸುಮ್ನೆ ಇರ್ತಿದ್ದ? ಅವಳು ನಿನ್ನ ಮಗನ ದಾಸಿ ಅಂತ ಶಕುನಿ ಅವಳನ್ನ ಗೆದ್ದು ಒದರಿದಾಗ ಯಾಕೆ ನೀನ್ ಹಿಗ್ಗದೆ? ಭೀಷ್ಮದ್ರೋಣರು ಯಾಕೆ ಸಬೂಬನ್ನ ಒಡ್ಲಿಲ್ಲ? ಯಾಕೆ ಪ್ರಾಯಶ್ಚಿತ್ತ ಮಾಡ್ಕೊಂಡ್ರು? ನಡೆಯಬಾರದ ಯುದ್ಧದಲ್ಲಿ ಅವರು ಭಾಗವಹಿಸಿದ್ದೆ ತಪ್ಪಲ್ವಾ?
ಶಲ್ಯ ಕರ್ಣನ ಬಿಟ್ಟು ಹೋದ ಅಂತ ಹೇಳ್ತಿಯಲ್ವಾ? ಅವರಿಬ್ಬರನ್ನ ಒಂದೇ ರಥದಲ್ಲಿ ತಂದು ಕೂರಿಸ್ತವನ್ ಯಾರು? ನಿನ್ ಮಗ ಅಲ್ವಾ? ಎಲ್ಲ ತಪ್ಪುಗಳನ್ನ ಇಟ್ಕೊಂಡು ಅವ್ರ ತಪ್ಪನ್ನ ಹುಡುಕ್ತಾ ಇದ್ಯಾ? ಈಗಲಾದ್ರೂ ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳಿ ಅಲ್ಲಿಂದ ಎದ್ದು ಹೋದ ವಿದುರ. ಈ ಕಡೆ ಯುದ್ಧ ಭೂಮಿಯಲ್ಲಿ ಅಶ್ವತ್ಥಾಮ ಅರ್ಜುನ ಜೊತೆ ಹೋರಾಡ್ತಾ ಇದ್ದಾನೆ. ತ್ರಿಗರ್ತರಲ್ಲಿ ಉಳಿದವರು ಅವನು ಹಿಂದೆ ಬಂದಿದ್ರು. ಅರ್ಜುನನ ಅಂದಿನ ಉತ್ಸಾಹ ಯಾವತ್ತೂ ಕಂಡಿರ್ಲಿಲ್ಲ. ರಥ ಅಶ್ವ ಸಾರಥಿ ಕಳ್ಕೊಂಡ್ರು ಕೂಡ ಅಶ್ವತ್ಥಾಮನ ಸ್ಥೈರ್ಯ ಕುಗ್ಲಿಲ್ಲ. ಅರ್ಜುನನ ಮೇಲೆ ಭಯಂಕರವಾದ ಮುಸುಲಾಯುಧವೊಂದನ್ನ ಎಸ್ತಾ ಇದ್ದಾನೆ. ಆದ್ರೆ ಅರ್ಜುನ ಅದನ್ನ ಪುಡಿ ಪುಡಿ ಮಾಡ್ದ. ಪರಿಘಾಯುಧವನ್ನ ಎಸಿತಾ ಇದ್ದಾನೆ. ಪಾಂಚಾಲ ವೀರ ಸುರತ ಅಶ್ವತ್ಥಾಮನ ಕಂಗಳಿಗೆ ಬಿದ್ದ. ಅಶ್ವತ್ಥಾಮ ಒಂದೇ ಬಾಣದಿಂದ ಆತನನ್ನ ಸಾಯಿಸ್ಬಿಟ್ಟ. ದುರ್ಯೋಧನ ದುಷ್ಟದ್ಯುಮ್ನ ಜೊತೆ ಹೋರಾಡ್ತಾ ಇದ್ದಾನೆ. ಪಾಂಡವರ ಕಡೆ ಈ ಒಬ್ಬನೇ ಸೇನಾಪತಿ ಇನ್ನು ಸಾಯದೆ ಉಳಿದು ವೀರಾವೇಶದಿಂದ ಹೋರಾಡ್ತಾ ಇದ್ದಾನೆ. ಆ ಕಡೆಯ ವೀರ ಸೋದರ ಮಾವ ನಿಷ್ಠೆಯಿಂದ ದುರ್ಯೋಧನನಿಗೋಸ್ಕರ ಹೋರಾಡ್ತಾ ಇದ್ದಾನೆ. ಆಗ ಯಮಳರು ನೋಡ್ತಾ ಇದ್ದಾರೆ. ಯಮಳರು ಯಾರು? ನಕುಲ ಸಹದೇವರು ನೋಡ್ತಾ ಇದ್ದಾರೆ. ಆಗ ನಕುಲ ಸಹದೇವರು ಹೇಳ್ತಾ ಇದ್ದಾರೆ ಅರ್ಜುನನಿಗೆ, ಇವನನ್ನ ನನಗೆ ಬಿಡಿ, ಇವನ ಮರಣ ನನ್ನ ಕೈಲಿದೆ. ಆಗ ಅಣ್ಣನಾದ ಧರ್ಮಜ ಬಂದ, ಇಲ್ಲ ಯಮಳರೇ, ಕೃಷ್ಣ ಹೇಳಿ ಕಳಿಸಿದ್ದಾನೆ, ಇವನನ್ನು ಇಂದು ನಾನೇ ಮುಗಿಸಬೇಕು. ಯುದ್ಧಪಣ, ನೀವು ನನ್ನ ರಥಚಕ್ರ ರಕ್ಷಕರಾಗಿ ನಿಂತ್ರೆ ಸಾಕು. ಸಾತ್ಯಕಿ ಬಲಗಡೆ, ಜಿಷ್ಟದುಮ್ನ ಎಡಗಡೆ, ಅರ್ಜುನ ನನ್ನ ಹಿಂದ್ಗಡೆ ಇರ್ತಾರೆ. ಭೀಮ ಈಗ ದುರ್ಯೋಧನನ ತೊಲಗಿಸಿ ನಮ್ಮ ಸೈನ್ಯವನ್ನ ಮುನ್ನಡೆಸ್ಲಿ ಅಂತ ಧರ್ಮಜ ಅಪ್ಪಣೆಯನ್ನ ಮಾಡ್ತಾನೆ. ಮುಂದೆ ಹೊರಟ ಭೀಮಸೇನೆ ದುರ್ಯೋಧನನ ಅಟ್ಟಹಾಸ ಕುಗ್ಗಿಸ್ತಾ ಇದೆ. ಧರ್ಮರಾಜ ಈಗ ಶಲ್ಯನ ಮುಂದೆ ಬಂದು ಅವನ ಬಿಲ್ಲನ್ನ ಕತ್ತರಿಸ್ತಾ. ಬೇರೊಂದು ಬಿಲ್ಲನ್ನು ಕ್ಷಣ ಮಾತ್ರದಲ್ಲಿ ಹಿಡಿದ ಶಲ್ಯ ಮತ್ತೆ ಯುದ್ಧಕ್ಕೆ ನಿಂತ. ಸಾತ್ಯಕಿಯ ಮೇಲೆ ಯುದ್ಧವನ್ನ ಬಿಟ್ಟ. ಆಗ ಅದನ್ನ ಕಂಡಂತಹ ಭೀಮ ಗದಾಪ್ರಹಾರದಿಂದ ಶಲ್ಯನ ಸಾರಥಿ ಕುದುರೆಗಳನ್ನ ಒಂದೇ ಏಟಿಗೆ ಕೊಂದು ಹಾಕ್ತಾ. ಶಲ್ಯ ಈಗ ನೆಲದ ಮೇಲೆ ನಿಂತ್ಕೊಂಡಿದ್ದಾನೆ. ಮತ್ತೊಂದು ರಥ ಅವನ ಬಳಿಗೆ ಬರಬಾರದು ಅಂತ ಭೀಮ ಅಡ್ಡಗಟ್ಟಿ ನಿಂತಿದ್ದಾನೆ. ಆದ್ರೆ ಶಲ್ಯ ತನ್ನ ಕೈ ಚಳಕದಿಂದ ಧರ್ಮಜನ ಸಾರಥಿ ಕುದುರೆಗಳನ್ನ ಕೊಂದು ಹಾಕ್ತಾ. ಧರ್ಮಜ ಕೂಡ ಈಗ ಅವನ ಮುಂದೆ ನೆಲದ ಮೇಲೆ ನಿಂತಿದ್ದಾನೆ. ಕೃಷ್ಣ ಹೇಳಿದ ಮಾತು ನೆನಪಿಗೆ ಬಂತು, ಅವನು ನಿನಗೆ ಏನೂ ಅಲ್ಲ, ನೀನು ಅವನಿಗೆ ಏನೂ ಅಲ್ಲ ಅಂತ. ಶಲ್ಯನನ್ನ ದುರುಗುಟ್ಟಿ ನೋಡ್ತಾ ಇದ್ದಾನೆ ಧರ್ಮಜ. ಅಯ್ಯ ಯುದ್ಧ ವೀರನೇ, ಅನಿವಾರ್ಯವಾಗಿ ಮನುಷ್ಯನ ಕಾಮ ಕ್ರೋಧಗಳಿಂದ ನಿರ್ಮಿತವಾದಂತಹ ಯುದ್ಧ ಹಿಂಸಾ ವ್ಯಾಪಾರ. ನಿನ್ನಂತಹ ಮಹಾವೀರರು ಹೀಗೆ ಯುದ್ಧವನ್ನ ಬೆಳೆಸ್ಬೋದಾ? ಉರಿಯುವ ಅಗ್ನಿಗೆ ತುಪ್ಪ ಹಾಕಬಹುದಾ ಅಂತ ಯುಧಿಷ್ಠಿರ ಶಲ್ಯನಿಗೆ ಪ್ರಶ್ನೆಯನ್ನ ಮಾಡ್ದ. ಶಲ್ಯನಿಗೆ ಈ ಮಾತು ಚುಚ್ಚಿತು ಮನಸ್ಸಿಗೆ. ತಲೆ ತಗ್ಗಿಸ್ತಾ ಯುಧಿಷ್ಠಿರನ ಕ್ರೋಧ ಪೂರ್ಣ ಕಂಗಳನ್ನ ಅವನ ನೋಡಕ್ಕಾಗ್ದೆ ತಲೆಯನ್ನ ಕೊಂಚವೇ ಮೇಲೆತ್ತಿ ಮಾತಾಡ್ತಾ ಇದ್ದಾನೆ ಶಲ್ಯ. ಹೌದಾ? ಹಾಗಾದ್ರೆ ಈ ಪ್ರಶ್ನೆಯನ್ನ ಭೀಷ್ಮ ದ್ರೋಣರಿಗೆ ಯಾಕೆ ಕೇಳಲಿಲ್ಲ? ಅಗ್ನಿ ಯಾಗ ಯಜ್ಞದಲ್ಲಿ ಉರಿಯೋದು ತುಪ್ಪದಿಂದಲ್ವಾ? ಹೌದು. ಭೀಷ್ಮ ದ್ರೋಣರಿಗೆ ಕೇಳಿದ ಮೇಲೆ ನಿನ್ನನ್ನು ಕೇಳ್ತಾ ಇದ್ದೀನಿ ಶಲ್ಯ. ಮನೆಯನ್ನು ಸುಡ್ತಾ ಇದ್ಯೋ ಅಥವಾ ಇಡೀ ರಾಜ್ಯವನ್ನೇ ಸುಡ್ತಾ ಇದ್ಯೋ ಈ ಅಗ್ನಿ? ಕಿಡಿಗೇಡಿ ಹತ್ತಿಸಿದ ಅಗ್ನಿ, ನೀನು ಇದ್ರಲ್ಲಿ ಪಾಲ್ ತಗೊಂಡಿದ್ಯಾ ಅಲ್ವಾ ಬೆಂಕಿ ಹಚ್ಚಿರೋದ್ರಲ್ಲಿ? ಯುಧಿಷ್ಠಿರ, ಯುದ್ಧಾರಂಭದಲ್ಲಿಯೇ ನಿನ್ನನ್ನು ಆಶೀರ್ವಾದ ಮಾಡಿದ್ದೇನೆ. 17 ದಿನಗಳ ಕಾಲ ಯುದ್ಧ ನಡೆದು ಮುಂದೆ ಬಂದಿರ್ಬೇಕಾದ್ರೆ ಈಗ ಬಂದು ಪ್ರಶ್ನೆ ಕೇಳೋದು ಸರಿನಾ? ಇತಿಹಾಸ ನಿರ್ಧಾರ ಮಾಡುತ್ತೆ ಇದು ಯಾವ ಅಗ್ನಿ ಅಂತ. ಅದಕ್ಕೆ ಯಾರ್ಯಾರು ತುಪ್ಪ ಹಾಕಿದ್ರು ಅಂತ ಇತಿಹಾಸ ಮಾತಾಡುತ್ತೆ. ನನ್ನೊಬ್ಬನನ್ನ ಪ್ರತ್ಯೇಕಿಸಿ ಪ್ರಶ್ನೆ ಕೇಳ್ಬೇಡ. ನೀನು ಹೆಂಡತಿಯನ್ನ ಇಟ್ಟು ಜೂಜಾಡ್ದೆ, ಹಾಗಾದ್ರೆ ಆಗ ಯಾವ ಅಗ್ನಿಯನ್ನ ಹೊತ್ತಿಸಿದ್ದೆ ನೀನು? ಈಗ ನಡೆದಿರ್ತಕ್ಕಂಥ ಹಿಂಸಾಚಾರ, ಹಿಂಸಾ ವ್ಯಾಪಾರ ಅಂದ್ರೆ ಅದಕ್ ಮೂಲ ಅದೇ ಅಲ್ವಾ? ಅವಿವೇಕದ ವ್ಯಾಪಾರವನ್ನ ಮಾಡಿದ್ದು ನೀನಲ್ವಾ? ಯೋಚನೆ ಮಾಡು. ಜಗತ್ತು ನಿನ್ನನ್ನು ಧರ್ಮರಾಜ ಅಂತ ಕರಿತಿದೆ ಅಷ್ಟೇ, ನಿನ್ನ ತಂದೆ ತಾಯಿ ಇಟ್ಟಂತ ಹೆಸರಲ್ಲ.
ಈ ಹೆಸರನ್ನ ಅಂತ ಹೊತ್ತ ನಿನ್ನ ಹೊಣೆ ಏನು? ಅಗ್ನಿಯನ್ನ ಹೊತ್ತಿಸಿದವನ ಹೊಣೆ ಹೆಚ್ಚು, ಅದ್ರಲ್ಲಿ ಬಂದು ಬಿದ್ದವರ ನಮ್ಮಂತವ್ರ ಕತೆ ಹೆಚ್ಚು. ಯುದ್ಧ ಮಾಡೋ, ನಾನು ನ್ಯಾಯಾಧಿಪತಿಯಲ್ಲ, ವಿಧಿಯ ಕೈಯಲ್ಲಿ ಸಿಕ್ಕಿರುವ ಒಂದು ಗೊಂಬೆ, ನಾನು ಆಟ ಆಡ್ತಾ ಇದ್ದೇನೆ. ಶಲ್ಯನ ಮಾತಿನ ಚಾತುರ್ಯಕ್ಕೆ ಧರ್ಮಪುತ್ರನೇ ಕ್ಷಣಕಾಲ ಅವಕ್ಕಾಗ್ತಾನೆ. ತನ್ನ ಅವಿವೇಕದ ಹಿಂದಿನ ಸಂದರ್ಭವನ್ನ ನೆನ್ಪು ಮಾಡ್ಕೊಳ್ತಾನೆ. ಜೂಜುಗೋಗಿದ್ದು ತಪ್ಪು ಅಂತ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಹಿಂದೆಂದು ಇಷ್ಟು ಪರಿತಪ್ಸಿಯರಲ್ಲ, ಅವನು ಪರಿತಪ್ಪಿಸ್ಕೊಳ್ತಾನೆ. ಶಲ್ಯನ ಮಾತುಗಳಿಂದ ಇಕ್ಕಟ್ಟಿಗೆ ಸಿಲುಕ್ತಾನೆ, ಜಾಣ್ಮೆಯ ಮಾತಿಗೆ ಬೆರಗಾಗ್ತಾನೆ. ಈ ಸೋದರ ಮಾವ ಯುದ್ಧದಲ್ಲಿ ತಟಸ್ಥನಾಗಿರ್ಬೇಕೆಂದು ಬಯಸಿತ್ತಪ್ಪ. ಭೀಷ್ಮ ದ್ರೋಣರೇ ತಟಸ್ಥರಾಗಿ ಉಳಿಯಲಿಲ್ಲ ಅಂತ ಅಂದಾಗ ಇವನ್ ಯಾವ ಲೆಕ್ಕ? ಹೌದು, ಇವನು ಅರಸಿದ್ದಾನೆ ನಿಜ, ಆದ್ರೆ ಶಲ್ಯನನ್ನ ಮುಗಿಸುವ ಸಮಯ ಬಂದಿದೆ. ಧರ್ಮಜ ತನ್ನಲ್ಲಿದ್ದಂತಹ ಅಪೂರ್ವವಾದಂತಹ ಒಂದು ಶಕ್ತಾಯುಧವನ್ನು ಹೊರತೆಗಿತಾನೆ. ಅದಕ್ಕೆ ಬಂಗಾರದ ದಂಡವಿರುತ್ತೆ, ನವರತ್ನಗಳು ಅದರ ಆ ದಂಡದುದ್ದಕ್ಕೂ ಕೆತ್ತಲ್ಪಟ್ಟಿರುತ್ತೆ. ಅದನ್ನ ಹೊರಗಡೆ ತೆಗ್ದಿದ ತಕ್ಷಣ ಅಗ್ನಿಯಂತೆ ಜ್ವಲಿಸ್ತಾ ಇದೆ. ಆ ಅಗ್ನಿಯ ಪ್ರಕಾಶಮಾನಕ್ಕೆ ಕ್ಷಣಕಾಲ ಕಣ್ಣನ್ನ ಮುಚ್ಚುತ್ತಾನೆ ಧರ್ಮಪುತ್ರ. ಮತ್ತೆ ಕೃಷ್ಣನ ಮಾತು, ಶಲ್ಯ ನಿನಗೇನು ಅಲ್ಲ, ನಿನಗೇನು ಅಲ್ಲ, ನಿನಗೇನು ಅಲ್ಲ ಅಂತ 3 ಬಾರಿ ಕೃಷ್ಣನ ಮಾತು ಅವನ ಕಿವಿಗೆ ಕೇಳಿಸುತ್ತೆ. ಕಣ್ಣು ಬಿಟ್ಟ ಶಲ್ಯನನ್ನ ಭಯಂಕರ ಕ್ರೂರ ದೃಷ್ಟಿಯಿಂದ ನೋಡ್ತಾನೆ. ಆಮೇಲೆ ಹೇಳ್ತಾ ಇದ್ದಾನೆ, ಈ ಯುದ್ಧದ ಹೊಣೆ ನನ್ನದೇ ಆಗಿರ್ಲಿ. ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಂಡು ಈಗ ವಿಧಿಯ ಗೊಂಬೆಯಂತೆ ಮಾತಾಡ್ತಾ ಇರ್ತಕ್ಕಂಥ ನಿನ್ನನ್ನ ಈ ಶಕ್ತಿ ವಿಚಾರಿಸ್ಕೊಳ್ಳುತ್ತೆ. ಮುಖವಾಡದ ಹಿಂದಿನ ಸ್ವಾರ್ಥಿ ಯಾರು ಅಂತ ತೋರಿಸುತ್ತೆ. ಭೀಷ್ಮ ದ್ರೋಣರು ಹೋದ ಗತಿಯೇ ನೀನು ಹೋಗಿ ಸೇರು ದುರ್ಥ ಅಂತ ಆ ಶಕ್ತಿಯನ್ನ ತೂಗಿ ತನ್ನೆಲ್ಲ ಶಕ್ತಿಯನ್ನ ಬಿಟ್ಟು ಯುಧಿಷ್ಠಿರ ಶಲ್ಯನ ಕಡೆಗೆ ಆ ಅಪೂರ್ವವಾದ ಶಕ್ತಾಯುಧವನ್ನ ಎಸಿತಾನೆ. ಅದರ ಕಾಂತಿಗೆ ಕೌರವ ಸೈನ್ಯ ಕಂಗಳನ್ನ ಮುಚ್ಚುತ್ತೆ. ಕೈಯಲ್ಲಿ ತ್ರಿಶೂಲ ಹಿಡಿದ ಕಾಳಿಯ ಅದರ ಮೇಲೆ ನಿಂತು ನಾಲಿಗೆಯನ್ನ ಚಾಚ್ತಾ ತನ್ನಂತ ಬರುತ್ತಿರುವಂತೆ ಶಲ್ಯನಿಗೆ ಭಾಸವಾಗತ್ತೆ. ಧರ್ಮಸುತ ಅದನ್ನ ದಿನ ಪೂಜೆ ಮಾಡ್ತಾ ಬಂದಿದ್ದ. ಅದರ ಮೈ ಮೇಲೆ ಅವನು ದಿನ ಏರಿಸಿದ್ದ ಗಂಧ ಪುಷ್ಪ ಅಕ್ಷತೆ ಅಂಟ್ಕೊಂಡೇ ಇತ್ತು. ಬಿಲ್ಲು ಗದೆ ಮೊದಲಾದ ಅಸ್ತ್ರಶಸ್ತ್ರಗಳಿಗಿಂತ ಈ ಈಟಿಯಂತಹ ಶಕ್ತಾಯುಧನ್ನ ಹೆಚ್ಚು ಪೂಜೆ ಮಾಡ್ತಾ ಇದ್ದ. ಯಾಕಂದ್ರೆ ತನ್ನ ಗುರುಗಳಾದ ದ್ರೋಣಾಚಾರ್ಯರು ಹೇಳಿರ್ತಾರೆ, ನೀನು ಈ ಶಕ್ತಾಯುಧವನ್ನ ಪೂಜೆ ಮಾಡು, ನಿನಗೆ ಒಳಿತಾಗತ್ತೆ ಅಂತ. ದ್ರೋಣಾಚಾರ್ಯರ ಮನಸ್ಸಲ್ಲಿ ನೆನಪು ಮಾಡ್ಕೊಂಡು, ಗುರುವೇ ಇದೋ ನಿನಗೆ ಗುರುದಕ್ಷಿಣೆ ಅಂತ ಹೇಳ್ತಾ ಅದನ್ನ ಎಸ್ತಿದ್ದ. ಯಾಕಂದ್ರೆ ಅದು ಅಪೂರ್ವವಾದಂತಹ ಶಕ್ತಾಯುಧ. ಅದನ್ನ ನಿರ್ಮಾಣ ಮಾಡಿದವನು ಬ್ರಹ್ಮ ಲೋಕ ಅಥವಾ ದೇವಲೋಕದ ಬ್ರಹ್ಮಶಿಲ್ಪಿ ಆಗಿರ್ತಕ್ಕಂಥ ವಿಶ್ವಕರ್ಮ. ಪರಶಿವನ ಮತ್ತೊಂದು ಅವತಾರಿಯಾದಂತಹ ಕಾಲ ಭೈರವನಿಗೋಸ್ಕರ ಆ ಶಕ್ತಾಯುಧವನ್ನ ನಿರ್ಮಾಣ ಮಾಡಿದ್ದ ಯಾರು? ವಿಶ್ವಕರ್ಮ. ಲೋಕ ಕಂಟಕರ ವಿನಾಶಕ್ಕೆಂದು ಅದು ಹುಟ್ಟಿ ಬಂದಿತ್ತು. ಅದಕ್ಕೆ ಅನೇಕ ಪುಟ್ಟ ಪುಟ್ಟ ಗಂಟೆಗಳನ್ನ ಕಟ್ಟಿದ್ರು. ಅದರ ತುದಿಯಲ್ಲಿ ಪುಟ್ಟ ಪತಾಕೆ ಕೂಡ ಹಾರಾಡ್ತಾ ಇತ್ತು. ವೈಢೂರ್ಯಾದಿ ಮಣಿಗಳು ಅದರ ಮೈಯನ್ನ ಅಲಂಕರಿಸಿದ್ವು. ವೇದ ವೈದಿಕ ಮೌಲ್ಯ ವಿದ್ವೇಷಗಳ ವಿನಾಶಕ್ಕೆಂದು ಅದು ಹುಟ್ಟಿ ಬಂದಿದ್ದು ಅಂತ ಅರ್ಥ ಆಗಿತ್ತು. ಶಕ್ತಿ ಧರ್ಮಜನ ಕೈ ಬಿಟ್ಟಾಗ ಶಲ್ಯಾ ನೀನು ಸತ್ತೇ ಅಂತ ಕಿರ್ಚೆ ಬಿಟ್ಟ. ಅಬ್ಬರದ ಧ್ವನಿ ಹಿಂದೆಂದು ಧರ್ಮಜನ ಗಂಟಲಿನಿಂದ ಹೊರ ಬಂದೇ ಇರ್ಲಿಲ್ಲ. ಅವನು ಹುಟ್ಟಿದಾಗಿಂದ ಅಂತಹ ಅಬ್ಬರದ ಧ್ವನಿ ಬಂದಿತ್ತು. ಅವನು ಧರ್ಮಜನಲ್ಲ, ಯಮಧರ್ಮನಂತೆ ನಿಂತಿದ್ದ, ರುದ್ರನಂತೆ ನಿಂತಿದ್ದ. ಅವನು ಬಿಟ್ಟಂತಹ ಶಕ್ತಾಯುಧ ಹೋಗಿ ಅವನ ಎದೆಗೆ ನಾಟಿತ್ತು. ಶಲ್ಯ ಅಂಧಕಾಸುರನಂತೆ ಸತ್ತ. ಭೂಮಿಯ ಮೇಲೆ ಬಿದ್ದು ಕಣ್ಣನ್ನ ಮುಚ್ಚಿದ. ಶಲ್ಯನ ಎದೆಯನ್ನ ಹೊಕ್ಕೆ ಇರ್ದಿತ್ತು. ಅದರ ದಂಡ ಉದ್ದನೆಯ ಬಂಗಾರದ ಮನಚಾದ ತ್ರಿಕೋಣಾಕಾರದ ಕೋಲಿನಂತಹ ಭಾಗ ಶಲ್ಯನ ಮೈಯನ್ನ ಪೂರ್ತಿ ಪ್ರವೇಶ ಮಾಡಿ ಬೆನ್ನಿನ ಹಿಂಭಾಗದಲ್ಲಿ ಬಂದಿತ್ತು. ಬೆನ್ನಿನ ಹಿಂಭಾಗಕ್ಕೆ ಬಂದು ಭೂಮಿಗೆ ಹೊಕ್ಕಿ ಸಿಕ್ಕು ಹಾಕಿ
ಕೊಂಡಿತ್ತು ಅಂದ್ರೆ ಅದ್ರ ವೇಗ ಇನ್ನೆಷ್ಟು ಇರ್ಬೇಡ. ಶಲ್ಯನ ಕವಚವನ್ನೇ ಹರಿದಾಕಿತ್ತು. ಎದೆ ತೂತಿನಿಂದ ರಕ್ತ ಚಿಲುಮೆ ಆಕಾಶಕ್ಕೆ ಕಾರಂಜಿ ರೀತಿ ಹರಿತಾಯ್ತು. ಅದರ ವೇಗಕ್ಕೆ ಶಲ್ಯನ ಕಣ್ಣು, ಮೂಗು, ಕಿವಿಗಳೇ ಹರಿದು ಹೋಗಿತ್ತು. ಅವನ ಎಲ್ಲ ಅಂಗಾಂಗಗಳಿಂದ ರಕ್ತ ಹೊರಗಡೆ ಬರ್ತಾ ಇತ್ತು. ಒಂದು ಬೆಟ್ಟ ರಕ್ತ ವಾಂತಿ ಮಾಡೋ ರೀತಿ ಕಾಣಿಸ್ತಾ ಇತ್ತು. ಹಿಂದೆ ಸ್ಕಂದ ಕ್ರೌಂಚ ಪರ್ವತವನ್ನ ಕೊರಿಬೇಕಾದ್ರೆ ವೇಲಾಯುಧವನ್ನ ಹೆಸ್ತಿರ್ತಾರೆ. ಇದು ಪುರಾಣದಲ್ಲಿ ಬರುತ್ತೆ. ಆ ವೇಲಾಯುಧವನ್ನ ಯಾವ ರೀತಿ ಕುಮಾರಸ್ವಾಮಿ ಅಥವಾ ಷಣ್ಮುಖರು ಎಸ್ತಾಗ ಹೋಗಿ ಆ ಪರ್ವತಕ್ಕೆ ಕೊರ್ದಿತ್ತೋ ಆ ರೀತಿ ಶಲ್ಯನ ವಧೆ ಇತ್ತು. ಶಲ್ಯ ನೆಲಕ್ಕೊರಗ್ದ, ಪಾಂಡವ ಸೇನೆ ಜಯಾಕಾರ ಮಾಡ್ತು. ಕೃಷ್ಣ ಅರ್ಜುನನ್ನ ಅಪ್ಪಿಕೊಂಡು ಗೆದ್ದೆ ಅನ್ನುವ ಭಾವದಿಂದ ನೋಡ್ದ. ಭೀಮ ಗದೆಯನ್ನ ಆಕಾಶಕ್ಕೆಸೆದು ರಭಸದಿಂದ ಬೀಳುತ್ತಿದ್ದ ಅದನ್ನ ಮತ್ತೆ ಕೈಯಲ್ಲಿ ಹಿಡ್ಕೊಂಡು ಸಿಂಹದಂತೆ ಗರ್ಜಿಸ್ತಾನೆ. ಶಲ್ಯ ಸೋದರ ಈಗ ರೋಷದಿಂದ ಮುಂದೆ ಬರ್ತಾ ಇದ್ದಾನೆ. ಶಲ್ಯನ ಸೋದರ ಧರ್ಮಪುತ್ರ ಈಗ ಧನುರ್ಬಾಣಗಳಿಂದ ಅವನ ಎದುರಿಸ್ತಾ ಇದ್ದಾನೆ. ಕ್ಷಣ ಮಾತ್ರದಲ್ಲಿ ಅವರನ್ನು ಕೂಡ ಸಾಯಿಸ್ತಾನೆ. ಪಾಂಡವ ಸೇನೆ ಬಹುಕಾಲ ರಣಭೇರಿಗಳನ್ನು ಮೊಳಗಿಸ್ತಾ ಇದ್ದಾರೆ. ಹರ್ಷೋತ್ಕಾರಕ್ಕೆ ಅಶ್ವತ್ಥಾಮ, ಕೃಪಾಚಾರ್ಯ ಅಲ್ಲಿರ್ಲಿಲ್ಲ. ಯುದ್ಧ ಭೂಮಿಯನ್ನ ಬಿಟ್ಬಿಟ್ಟಿದ್ರು. ಮಧ್ಯಾಹ್ನದ ನೆತ್ತಿಯ ಎತ್ತರದಿಂದ ಸೂರ್ಯ ಕೆಳಗಿಳಿತಾ ಇದ್ದಾನೆ. ದೂರದಲ್ಲಿ ಇತ್ತ ಕೌರವನ ವಿಜಯಲಕ್ಷ್ಮಿ ಅವನ ಜೊತೆ ಪಶ್ಚಿಮ ಗಗನದತ್ತ ಇಳಿಯಕಾರಂಭಿಸಿದ್ರೆ ಪಾಂಡವರ ಕಡೆಗೆ ಬರ್ತಾ ಇದ್ದಾಳೆ. ಕೌರವರ ಉಳಿದ ಸೈನ್ಯವನ್ನ ಸಾತ್ಯಕಿ, ಅರ್ಜುನ, ಭೀಮ ಮುಗಿಸಿದ್ರು. ಶಕುನಿಯ ಸರದಿ ಈಗ ಸೈನ್ಯ ಸೇನಾನಿ ಇಲ್ಲದ ರಣಭೂಮಿಯಲ್ಲಿ ಶಕುನ ಹೇಗೆ ಯುದ್ಧ ಮಾಡ್ತಾನೆ. ಕಾಯಿಗಳೇ ಇಲ್ಲದ ಪಗಡೆ ಹಾಸಿನಲ್ಲಿ ದಾಳ ಉರುಳಿಸಿ ಎಣಿಸಿರೋ ರೀತಿ ಅನ್ಕೊಂಡಿದ್ದ ಕೃಷ್ಣ. ಶಕುನಿ ಮಾಯಾವಿದ್ಯೆ ತೋರಿಸ್ತಾ ಇದ್ದಾನೆ ಯುದ್ಧ ಭೂಮಿಯಲ್ಲಿ. ದುಷ್ಟದುಮ್ನ ಅವನನ್ನ ಬೆನ್ನಡ್ತಾ ಇದ್ದಾನೆ. 6,000 ತನ್ನ ಕುದುರ ಸೈನ್ಯವನ ಹಿಂದೆ ಓಡ್ತಾ ಇದೆ. ದ್ರೌಪದಿಯ ಮಕ್ಕಳು ಶಕುನಿಯ ಬೆನ್ನನ್ನಡ್ತಾ ಇದ್ದಾರೆ. ಶಕುನಿಯ ಹಿಂದೆ ಅವನ ಸೈನ್ಯ ಸತ್ತು ಬೀಳ್ತಾ ಇದೆ. ಶಕುನಿಯನ್ನ ಸಾಯಿಸ್ಲೇಬೇಕು ಅಂತ ಸಹದೇವ ಆ ಕಡೆಯಿಂದ ಬರ್ತಾ ಇದ್ದಾನೆ. ಸೈನಿಕರ ತಲೆಗಳು ಉದುರುತ್ತಿದ್ದ ಶಬ್ದ ಯಾವ ರೀತಿ ತಾಳೆ ಮರದಿಂದ ಹಣ್ಣು ಉದುರಿ ಬೀಳೋ ರೀತಿ ಢಡ್ ಢಡ್ ಅಂತ ಬೀಳ್ತಾ ಇದೆ. ಆಯುಧ ಹಿಡಿದ ಯೋಧರ ತೋಳು, ಶರೀರ ಬಿರುಗಾಳಿಗೆ ಮರಗಳು ಉರುಳೋ ರೀತಿ ಬೀಳ್ತಾ ಇದೆ. ತೋಳ, ನರಿ, ಹದ್ದು ಯಾರ ಭಯ ಇಲ್ಲದೆ ಬಿಸಿ ಬಿಸಿ ರಕ್ತವನ್ನ ಕುಡಿಲಿಕ್ಕೆ ಯುದ್ಧ ಭೂಮಿಯಲ್ಲಿ ನಿಂತಿದ್ದಾವೆ. ಶಕುನಿಯ ಮಾಯೆ ಕೆಲಸ ಮಾಡ್ಲಿಲ್ಲ. ಸತ್ತವರ ತಲೆಗಳು ಬಾಣಾಘಾತದಿಂದ ಹಾರಾಡ್ತಾ ಬದುಕಿ ಉಳಿದವರ ತಲೆಗೆ ತಾಕ್ತಾ ಇದೆ. ಅವ್ರು ಕಿರಿಸ್ತಾ ಇರೋ ಶಬ್ದ ಗಗನ ಮುಟ್ತಾ ಇದೆ. ಇನ್ನೊಂದು ಮಾಯೆ ಅನ್ನೋ ರೀತಿ ಯಾವ ಅಸ್ತ್ರ ಶಸ್ತ್ರವೂ ಇಲ್ಲದೆ ಭಯಭ್ರಾಂತಿಗಳಿಂದಲೂ ಸತ್ತು ಬೀಳ್ತಾ ಇದ್ದಾರೆ. ಶಕುನಿಯ ಸೈನ್ಯವೆಲ್ಲ ನಾಶ ಆಗೋಯ್ತು. ಶಕುನಿ ಈಗ ಮುಂದೆ ಓಡೋಕ್ಕೂ ಆಗಲ್ಲ. ಯಾಕಂದ್ರೆ ಸಹದೇವ ಯಮನಂತೆ ಬರ್ತಾ ಇದ್ದಾನೆ. ಹಿಂದೆ ದುಷ್ಟದುಮ್ನ, ಪಾಂಡವೇಯರು ಬರ್ತಾ ಇದ್ದಾರೆ. ಸಹದೇವ ಅವನ ಸಮೀಪಕ್ಕೆ ಬಂದವನ ಎಲ್ಲೋ ಶಕುನಿ, ನಿನಗೂ ಜೀವ ಭಯವೇ? ಇಷ್ಟೆಲ್ಲ ಅನರ್ಥಗಳಿಗೂ ಕಾರಣನಾದವನು ನೀನು. ಈಗ ಎಲ್ಲರನ್ನ ಕೊಲ್ಲಿಸಿ ಬದುಕಬೇಕೆಂಬ ಆಸೆಯಿಂದ ಓಡ್ತಾ ಇದ್ದೀಯಾ? ಅಂದು ದಾಳ ಉರುಳಿಸ್ತಾ ನಗುತ್ತಾ ನಮ್ಮನ್ನ ಹಾಸ್ಯ ಮಾಡ್ತಾ ಇದ್ದೆ. ಈಗ ಆ ನಗುವೆಲ್ಲಿ? ನಗು ನೋಡೋಣ. ಶಕುನಿ ಮಾತಾಡ್ಲಿಲ್ಲ. ಅವನ ರಥವನ್ನ ಪುಡಿ ಪುಡಿ ಮಾಡ್ದ. ಅಶ್ವಗಳನ್ನ ಸಾಯಿಸಿದ್ರು. ಸಹದೇವ ನಿಶಿತವಾದ ಬಲ್ಲೆಯೊಂದನ್ನ ಗುರಿಟ್ಟು ಅವನತ್ತ ಎಸೆದ. ಅದು ನೇರವಾಗಿ ಹೋಗಿ ಶಕುನಿಯ ತಲೆಯನ್ನ ಕೊಚ್ಕೊಂಡು ಹೊರಗಡೆ ಬಂದ್ಬಿಡ್ತು. ರಥದಿಂದಿಳಿದ ಸಹದೇವ ಕೋಪ ಆರ್ಲಿಲ್ಲ. ಶಕುನಿಯ ಹೆಣದ ತೋಳುಗಳನ್ನ ಛೇದಿಸ್ತಾನೆ. ಕಂಬಂದ ಭಯಂಕರವಾದ ರಕ್ತದ ಬುಗ್ಗೆ ನಿಧಾನವಾಗಿ ಉರುಳುತ್ತೆ. ಆಗ ಸಹದೇವ ಶಂಖವನ್ನ ಊತ್ತಾನೆ. ಸಹದೇವನ ಶಂಖದ ಧ್ವನಿಯನ್ನ ಕೇಳಿಸ್ಕೊಂಡು ಕೇಶವ, ಅರ್ಜುನರು ಮತ್ತೊಂದು ಕಡೆಯಿಂದ ಊದ್ತಾರೆ. ಸೂರ್ಯ ಮುಳುಗಕ್ಕೆ ಇನ್ನು 3 ತಾಸಿನಷ್ಟು ವೇಳೆ ಅಷ್ಟೇ ಬಾಕಿ.
ಈಗ ದುರ್ಯೋಧನನ ಸರದಿ. ಎಲ್ಲಿ ದುರ್ಯೋಧನ? ಹುಡುಕ್ತಾ ಇದ್ದಾರೆ ಪಾಂಡವ ಸೇನೆ. 18ನೇ ದಿನದ ಯುದ್ಧ ಮುಗಿತಾ ಬರ್ತಾ ಇದೆ. ಆದ್ರೆ ಒಬ್ಬ ಪಾಪಿ ಮಾತ್ರ ಹಾಗೆ ಉಳಿದಿದ್ದಾನೆ. ಕೃಷ್ಣ ಹೇಳ್ತಾ ಇದ್ದಾನೆ, ಕಾಲ ಕಳೆಯೋ ಹಾಗಿಲ್ಲ, ಇವತ್ತೇ ಎಲ್ಲ ಯುದ್ಧವನ್ನ ಮುಗಿಸಿ ಬಿಡಬೇಕು. ಆ ಪಾಪಿಯನ್ನ ಹುಡುಕಿ ಮುಗಿಸಿದರೆ ಎಲ್ಲ ಮುಗಿದಂತೆ. ಮೂಢ ದುರ್ಯೋಧನನಿಗೆ ಭೀಷ್ಮ ಉರುಳಿದಾಗಲೇ ತಿಳಿಯಬೇಕಿದ್ದಂತಹ ಸತ್ಯ ಇವತ್ತಿಗೂ ತಿಳಿದಿಲ್ಲ. ಅವನು ಈ ಭೂಮಿಯ ಮೇಲೆ ಬದುಕಲು ಅನರ್ಹ ಅಂತ ಅರ್ಜುನ ಬರ್ಸ್ತಾ ಇದ್ದಾನೆ. ಕೃಷ್ಣ ಹೇಳ್ತಾ ಇದ್ದಾನೆ, ಹಿಂದೆ ನಿನಗೆ ನಾನು ಹೇಳ್ಕೊಟ್ಟಿದ್ದೆ ಅರ್ಜುನ, ಯಾರು ಜಗತ್ತಿನಲ್ಲಿ ನಿರಪರಾಧಿಗಳಾಗಿರ್ತಾರೋ, ಯಾವ ತಪ್ಪು ಮಾಡಲ್ವೋ, ಒಳ್ಳೆ ರೀತಿಲಿ ಜೀವನ ಮಾಡ್ತಾ ಇರ್ತಾರೋ, ಅವ್ರಿಗೆ ಮೊದಲು ಬಹಳ ಕಷ್ಟ. ಯಾವನು ಪಾಪಿ ಒಂದು ಹೊಣೆಗಾರ ಸ್ಥಾನದಲ್ಲಿದ್ದು ಕಿಡಿಗೇಡಿ ಕೆಲಸಗಳನ್ನ ಮಾಡ್ತಾ ಇರ್ತಾರೆ, ಅವ್ರಿಗೆ ನಿರ್ಣಯ ಮಾಡೋದ್ ಕಷ್ಟ. ಹಾಗಾಗಿ ನಿರಪರಾಧಿಗಳು ಕೆಲವೊಮ್ಮೆ ಬಲಿಯಾಗ್ಬೇಕಾಗತ್ತೆ ಕಷ್ಟಕ್ಕೆ, ಅಥವಾ ಅವರು ಸಾವಿಲ್ಲ ಅಂದ್ರೂ ಸಾಯ್ಬೇಕಾಗತ್ತೆ. ಅದೇ ಹೊಣೆಗೇಡಿಗಳಿಗೆ ಕೆಳಗಿಳಿಸಲು ಜನವಿಲ್ಲದಂತೆ, ಕೂಳಲು ಜನವಿಲ್ಲದಂತೆ ಹೋಗುವ ಸಮಯ ಬಂದೇ ಬರುತ್ತೆ. ಕೆಲವೊಂದ್ಸಲ ಭಗವಂತನಿಗೂ ಕೆಲವೊಂದ್ ಕಾರ್ಯ ಮಾಡಕ್ ಇಷ್ಟ ಆಗಲ್ಲ. ಯುದ್ಧ ನಿನಗೂ ಇಷ್ಟ ಇಲ್ಲ, ನನಗೂ ಇಷ್ಟ ಇಲ್ಲ. ಯುದ್ಧ ಬಯಸಿದ್ಯಾರು, ಆದ್ರೆ ನಾನು ನೀನು ಏನ್ ಮಾಡ್ಬೋದಿತ್ತು? ನಿನ್ ಕೈಲಿ ಏನೂ ಇಲ್ಲ, ನನ್ ಕೈಲಿ ಏನೂ ಇಲ್ಲ. ಇಷ್ಟು ಜನರ ಬಲಿದಾನ ಮಾಡ್ಬೇಕಾಗಿತ್ತಲ್ಲ ಈ ಒಬ್ಬ ಪಾಪಿಗೋಸ್ಕರ. ಕೃಷ್ಣ, ಇಂತಹ ಸಮಯದಲ್ಲಿ ವೇದಾಂತ ಮಾತಾಡ್ತಾ ಇದ್ಯಾ? ಹೌದು, ಅಂತಃಕರಣದಲ್ಲಿ ಸಂಸ್ಕೃತಿಯ ವಿಚಾರ ಬಂದಾಗ ಮಾತಾಡ್ಲೇಬೇಕು. 18 ದಿನಗಳ ಹಿಂದೆ ಹೇಳಿದ್ದನ್ನ ಮರ್ತ್ಬಿಟ್ಟ. ನಿಮಿತ್ತ ಮಾತ್ರಂ ಭವ ಅಂತ ಅಂದ್ರೆ ಈಶ್ವರನ ಸಂಕಲ್ಪ ತಿಳಿದಿರ್ಬೇಕು. ಆ ಈಶ್ವರನ ಸಂಕಲ್ಪ ಸಾಮಾನ್ಯ ಜನರಿಗೆ ತಿಳಿಯಲ್ಲ. ಬಂದದ್ದನ್ನ ಅನುಭವಿಸ್ಬೇಕು, ಅಥವಾ ಈಶ್ವರನಿಗೆ ಶರಣಾಗಬೇಕು. ಅವನ ಇಚ್ಛೆಯ ದಿಕ್ಕು ವರ್ತಮಾನದಲ್ಲಿರುತ್ತೆ. ಶರಣಾಗತಿ ಆದಾಗ ಅದು ನಮಗೆ ದಾರಿ ತೋರಿಸುತ್ತೆ. ಮರ್ತೋದ? ಭವಿಷ್ಯದಲ್ಲಿ ಉಳಿಯಬಾರದ ಭೂತವೊಂದು ಭೂತ ಪ್ರೇತಗಳ ನೆರಳಿನಲ್ಲಿ ಎಲ್ಲೋ ಅಡಗಿಕೊಂಡು ವರ್ತಮಾನವನ್ನು ಇನ್ನೂ ಕಾಡಲು ಹೊಂಚಾಗ್ತಾ ಇದೆ. ಅದನ್ನ ಬಿಡಬಾರದು. ಹೀಗೆ ಎಲ್ಲರೂ ಹೋದರು. ಮತ್ತೆ ಧೃತರಾಷ್ಟ್ರ ಸಂಜಯನ ಬಳಿ ಕೇಳ್ತಾ ಇದ್ದಾನೆ, ಸಂಜಯ, ಯುದ್ಧ ಭೂಮಿಯಿಂದ ಏನು ವಾರ್ತೆ ತಂದೆ? ಏನು ಮಾತಾಡ್ತಾ ಇಲ್ಲ ಸಂಜಯ. ಬರೀ ಸೋಲಿನ ಕಥೆಯನ್ನ ಹೇಳಿ ಹೇಳಿ ಅವನಿಗೂ ಸಾಕಾಗಿತ್ತು, ಧೃತರಾಷ್ಟ್ರನಿಗೂ ಕೇಳಿ ಕೇಳಿ ಸಾಕಾಗಿತ್ತು. ಇದಕ್ಕಿಂತ ಸ್ವಲ್ಪ ಮುಂಚೆ ಯುದ್ಧ ವಾರ್ತಾನುವಾದ ಬೇಡ ಅಂತ ಅವನೇ ಕೇಳಿದ್ದ, ಆದ್ರೆ ಮತ್ತೆ ಹೇಳು ಅಂತ ಇದ್ದಾನೆ. ನೀನೇ ನೇರವಾಗಿ ಹೋಗಿ ನೋಡ್ಕೊಂಡ್ ಬಾ. ಪಕ್ಕದಲ್ಲಿ ನಿಂತ್ಕೊಂಡು ಸುಳ್ಳು ಹೇಳ್ತಾ ಇದ್ದೆ ನೀನ್ ಹೇಳೋದೆಲ್ಲ ನಂಬಕ್ ಆಗ್ತಾ ಇಲ್ಲ ಅಂತ ಅವನನ್ನೇ ಅನುಮಾನಿಸಿದ್ದ ಕಣ್ಣಿಲ್ಲದ ಧೃತರಾಷ್ಟ್ರ. ಅವನು ಅವನ ಸಮಾಧಾನಕ್ಕೆ ಅರಮನೆಯ ಬಾಗಿಲಿನ ತನಕ ಹೋಗಿ ಸ್ವಲ್ಪ ಸಮಯವನ್ನ ಕಳೆದು ಬಂದಿದ್ದ. ಯಾಕಂದ್ರೆ ವ್ಯಾಸರ ಆಶೀರ್ವಾದ ಸುಳ್ಳಾಗ್ಲಿಕ್ ಸಾಧ್ಯನಾ? ಮೌನ ಸ್ಮಶಾನದ ಭೂಮಿಗೆ ಅದನ್ನ ಅವನ ಮನಸ್ಸಲ್ಲಿ ನೆನಪು ಮಾಡ್ಕೊಂಡೆ ಅವನಿಗೆ ಸಾಕಾಗಿ ಹೋಗಿತ್ತು. ಇನ್ನು ಅಲ್ಲಿಗೆ ಹೋಗಿ ಬರೋದು ಅಂದ್ರೆ ಏನು? ದೊರೆ, ಮತ್ತೆ ನಿಮಗೆ ಬೇಸರದ ದುಃಖ ವಾರ್ತೆನೇ ತಂದಿದ್ದೇನೆ. ಸೋಲಿನ ಕಥೆಯನ್ನ ಹೇಳಬೇಡಿ ಅಂತ ಹೇಳಿದ್ರಿ, ಆದ್ರೆ ಬಿತ್ತಿದ ಬೀಜಕ್ಕೆ ಬೆಳೆ ಬರ್ಲೇಬೇಕಲ್ವಾ? ಆಗ ಧೃತರಾಷ್ಟ್ರ, ಏನು, ಶಲ್ಯನನ್ನೂ ಪಾಂಡವರು ಕೊಂದು ಹಾಕಿದ್ರ? ಸೋದರ ಮಾವ ಅಂತಕ್ಕಂಥ ದಯೆ ಅವ್ರಿಗೆ ಬರ್ಲೇ ಇಲ್ವಾ? ಹೇಳು, ನನ್ನ ಮಗ ದುರ್ಯೋಧನನಾದ್ರೂ ಬದುಕಿದ್ದಾನ? ಏನ್ ಮಾಡ್ತಾ ಇದ್ದಾನೆ? ಎಲ್ಲಿದ್ದಾನೆ? ಕೃಪಾಶ್ವತ್ಥಾಮರು ಸಾಯ್ದ ಚಿರಂಜೀವಿಗಳು ಅವ್ರೆಲ್ಲಿ ಹೋದ್ರು? ನನ್ ಮಗನಿಗೆ ಅವರು ಸಹಾಯ ಮಾಡಲ್ವಂತ? ಸಂಜಯ,
ಹೇಳ್ತಾ ಇದ್ದಾನೆ, ಪ್ರಭು ಸೋಲಿನ ಕಥೆ ಆದ್ರೆ ಒಂದೇ ಉಸಿರಿಗೆ ಹೇಳಿ ಮುಗಿಸ್ಲಿಕ್ಕಾಗಲ್ಲ. ದುಃಖದ ತುತ್ತುಗಳನ್ನ ಮಾತ್ರ ಒಂದೊಂದಾಗೇ ಉಣ್ಬೇಕಾಗತ್ತೆ. ಸಂತೋಷದ ಮಾತುಗಳಾದ್ರೆ ಬೇಗ ಹೇಳ್ತೀವಿ, ದುಃಖದ ಮಾತಾದ್ರೆ ಕಣ್ಣೀರಿನ ಹನಿಯ ಜೊತೆಗೆ ಹೇಳ್ಬೇಕಾಗತ್ತೆ. ಶಲ್ಯ ವೀರಾವೇಶದಿಂದ ನಿಷ್ಠೆಯಿಂದ ಹೋರಾಡ್ದ. ಆದ್ರೆ ಮಧ್ಯಾಹ್ನ ಆಗುತ್ತಲೇ ಯುಧಿಷ್ಠಿರನ ಶಕ್ತಾಯುಧಕ್ಕೆ ಬಲಿಯಾಗಿ ಹೋದ. ಏನಂದೆ? ಯುಧಿಷ್ಠಿರ ಎಷ್ಟು ನೀಚನಿರಬಹುದು ಅಂತ ಅನ್ಕೊಂಡಿರ್ಲಿಲ್ಲ. ಇಂತಹ ಹೀನ ವ್ಯಾಪಾರ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಅವನ ಸೋದರ ಮಾವನನ್ನೇ ಸಾಯಿಸಿದ್ನ. ಹೋಗ್ಲಿ, ನನ್ನ ಮಗ ದುರ್ಯೋಧನ ಬದುಕಿದ್ದಾನ? ಈ ಪ್ರಶ್ನೆಗೆ ಸಂಜಯನಿಗೆ ಬೇಸರ ಆಯ್ತು. ಇಷ್ಟೆಲ್ಲ ಆದ್ಮೇಲೂ ನನ್ನ ಮಗ ಬದುಕಿದ್ದಾನ ಅಂತ ಕೇಳ್ತಾ ಇದ್ದಾನ. ನನ್ನ ಬದುಕಿದ್ದು ಅರ್ಥವೇನು? ಆದ್ರೂ ಸುಮ್ಮನಿದ್ದ. ಜೀವಂತ ಪ್ರಾಣಿಗಳಿಗೆ ಸಾವು ಅನಿವಾರ್ಯವಾಗಿ ತಾನಾಗಿ ಬರೋದು ಪ್ರಕೃತಿ ನಿಯಮ. ಆರೋಗ್ಯ ಸಮಸ್ಯೆ, ಕೆಲವೊಂದಷ್ಟು ಪ್ರಕೃತಿ ವಿಕೋಪಗಳಾದಾಗ್ಲೂ ಕೂಡ ಮಾನವನಿಗೆ ಸಾವು ಬರೋದು ಅಚಾನಕ್ಕು, ಆಕಸ್ಮಿಕ ಅನ್ನೋದಕ್ಕಿಂತ ಈಶ್ವರ ಪ್ರೇರಣೆ. ಆದ್ರೆ ಇದ್ಯಾವ ಮಾತು ಇಡಿಸ್ತಾ ಇಲ್ಲ. ಹೀಗೆ ತುಂಬಾ ಹೊತ್ತು ಸಂಜಯನಿಗೂ ಧೃತರಾಷ್ಟ್ರನಿಗೂ ಮಾತುಕತೆ. ಎಷ್ಟು ಮಾತುಕತೆ ಅಂದ್ರೆ ಅದನ್ನ 2 ದಿವಸ ಆಗುತ್ತೆ ಹೇಳಿ ಮುಗಿಸ್ಲಿಕ್ಕೆ. ಧೃತರಾಷ್ಟ್ರನ ಕಳವಳ ಹೆಚ್ಚಾಗ್ತಾ ಇದೆ. ವೇದವ್ಯಾಸ ದ್ವೈಪಾಯನರು ಕೆಲಕಾಲ ತಪಸ್ಸನ್ನ ಆಚರಿಸಿದ್ದು ವೈಶಂಪಾಯನ ಅಥವಾ ದ್ವೈಪಾಯನ ಸರೋವರದ ಬಳಿ. ಹಾಗಾಗಿ ಆ ಸರೋವರಕ್ಕೆ ದ್ವೈಪಾಯನ ಅಥವಾ ವೈಶಂಪಾಯನ ಅಂತ ಹೆಸರು ಬಂದಿರುತ್ತೆ. ಅದೊಂದು ವಿಸ್ತಾರವಾದಂತಹ ಸರೋವರ, ಸುತ್ತಲೂ ಸೋಪಾನ. ಆ ವೈಶಂಪಾಯನ ಸರೋವರದಲ್ಲಿ ಇದ್ದಂತಹ ತೀರ್ಥ ಅದೆಷ್ಟು ಶುದ್ಧ ಅಂದ್ರೆ ಸ್ಫಟಿಕದಂತೆ ಹೊಳಿತಾ ಇರುತ್ತೆ ಚಂದ್ರನ ಬೆಳಕಿಗೆ. ಸಂಜೆ ವೇಳೆಗೆ ಹೋದ್ರೆ ಏಕಾಂತ, ಶಾಂತವಾದ ಸ್ಥಳ, ಯುದ್ಧ ಭೂಮಿಗೆ ಸಮೀಪದಲ್ಲೇ ಇರುತ್ತೆ. ಆದ್ರೆ ಯೋಗೀಶ್ವರನ ಹೃದಯದಂತೆ ಶಾಂತವಾಗಿರ್ತಕ್ಕಂಥ ಸರೋವರ, ಅಲ್ಲಿ ನನಗೆ ನಿಮ್ಮ ಮಗ ಇರೋದು ಕಾಣಿಸ್ತಾ ಇದೆ ಅಂತ ಸಂಜಯ ಹೇಳ್ತಾ ಇದ್ದಾನೆ. ಕುರುಕ್ಷೇತ್ರ ಕೂಡ ಅಷ್ಟೇ ಶಾಂತವಾಗಿತ್ತು, ಅದನ್ನ ಹಾಳಾಗೋಯ್ತು. ಕುರುಕ್ಷೇತ್ರ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ಅದು ಯೋಗಿಗಳ ಸಿದ್ಧರ ಸಂದರ್ಶನ ಸ್ಥಳ. ಕೊಳದ ತೀರದಲ್ಲಿ ಉತ್ತರಕ್ಕೆ ಎತ್ತರವಾದ ಮರಗಿಡಗಳು ಬೆಳೆದು ಮಧ್ಯಾಹ್ನ ಕಾಲದಲ್ಲಿ ತಂಪಾದ ನೆರಳನ್ನು ಒದಗಿಸ್ತಾ ಇರ್ತಕ್ಕಂಥ, ದಕ್ಷಿಣಕ್ಕೆ ಒಂದು ಎತ್ತರ ಗುಡ್ಡ ಇರತಕ್ಕಂಥ, ಪೂರ್ವಕ್ಕೆ ಇಳಿಜಾರು ತೀರ ಇರತಕ್ಕಂಥ, ಹುಲ್ಲುಗಾವಲು, ಜೇಡಿ ಮಣ್ಣಿನಂತಹ ಅಂಟು ಮಣ್ಣಿರುವಂತಹ ಒಂದು ಸುಂದರವಾದ ಪ್ರದೇಶ ಕುರುಕ್ಷೇತ್ರ ಯುದ್ಧ ಭೂಮಿ. ಯಾರೇ ಯಾತ್ರಿಕರು ಬಂದ್ರು ಅಲ್ಲೇ ಬರ್ತಾ ಇದ್ರು. ವ್ಯಾಸರು ಸ್ನಾನ ಮಾಡ್ತಿರ್ತಕ್ಕಂತ ದಿವ್ಯ ತೀರ್ಥವಾದ ಕೊಳದ ಬಳಿಗೆ ಹೋಗಿ ನಮಸ್ಕಾರವನ್ನ ಮಾಡಿ ಬರ್ತಾ ಇದ್ರು. ಯಾರು ಕಾಲ್ ತೊಳೆಯೋದಾಗ್ಲಿ ಸ್ನಾನ ಮಾಡೋದಾಗ್ಲಿ ಬರ್ತಾ ಇರ್ಲಿಲ್ಲ, ತಲೆ ಮೇಲೆ ತೀರ್ಥ ಪ್ರೋಕ್ಷಣೆ ಮಾಡ್ಕೊಂಡು ಬರ್ತಾ ಇದ್ರು. ಅಂತಹ ಪುಣ್ಯ ಭೂಮಿಯ ಸಮೀಪದಲ್ಲಿರ್ತಕ್ಕಂಥದ್ದು ವೈಶಂಪಾಯನ ಸರೋವರ. ಕೊಳದ 4 ಮುಖ, ಸರೋವರ ಕೊಳದ ರೀತಿ ಇತ್ತು. 4 ಮುಖಗಳಲ್ಲಿ 4 ವೈಶಿಷ್ಟ್ಯ, ಅಂದ್ರೆ 4 ವೇದಗಳನ್ನ ಅದು ಬಿಂಬಿಸ್ತಾ ಇತ್ತು. ಚತುರ್ಮುಖ ಬ್ರಹ್ಮನಂತೆ ಆ ತೀರ್ಥ ಬ್ರಹ್ಮ ವರ್ಚಸ್ಸಿನಿಂದ ಶೋಭಿಸ್ತಾ ಇತ್ತು. ದುರ್ಯೋಧನ ಬಂದದ್ದು ನೇರವಾಗಿ ಸಮೀಪ, ಆ ಸರೋವರದ ಸಮೀಪಕ್ಕೆ. ಅದರ ಬಳಿಗೆ ಬಂದವನು ಒಂದೊಂದಾಗಿ ಅಡಿಯಿಡುತ್ತಾ ಕೊಳದ ಮೆಟ್ಟಿಲನ್ನು ಇಳಿತಾ ಇದ್ದಾನೆ. ಇಳಿತಾ ಇದ್ದವನು ಹಿಮ್ಮುಖದಿಂದ ಇಳಿತಾ ಇದ್ದಾನೆ. ಇಳಿಬೇಕಾದ್ರೆ ಜಲಸ್ತಂಭನ ಮಂತ್ರವನ್ನ ಹೇಳ್ತಾ ಇದ್ದಾನೆ. ಜಲಸ್ತಂಭನ ಮಂತ್ರವನ್ನ ಹೇಳ್ತಾ ಕೊಳದಲ್ಲಿ ಇಳಿದು ಕೊಳದ ಮಧ್ಯಭಾಗದಲ್ಲಿ ಕಣ್ಣನ್ನ ಮುಚ್ಚಿ ಕುಳಿತು ಬಿಟ್ಟ. ಜಲಸ್ತಂಭನ ಮಂತ್ರವನ್ನ ಭೀಷ್ಮಾಚಾರ್ಯರು ಶರಶಯ್ಯೆಯಲ್ಲಿರ್ಬೇಕಾದ್ರೆ ಆಪತ್ ಕಾಲದಲ್ಲಿ ಉಪಯೋಗ ಮಾಡ್ಕೋ ವತ್ಸ ಅಂತ ಅವರೇ ಸ್ವತಃ ದುರ್ಯೋಧನನಿಗೆ ಉಪದೇಶವನ್ನ ನೀಡಿರ್ತಾರೆ.
ಅಶ್ವತ್ಥಾಮ ಸಂಜಯನ ಕೇಳ್ತಾ ಇದ್ದಾನೆ, ಸಂಜಯ ಇದೇನ್ ಆಶ್ಚರ್ಯ, ದೊರೆಗಳ ಬಳಿ ಇರಬೇಕಾದವನು ಅರಮನೆಯ ಬಾಗಿಲಲ್ಲಿ, ಅರಮನೆಯ ಹೊರಗಿದ್ದೀಯಾ ಅಂತ ಅವನು ಹೊರಗೆ ಬಂದಾಗ ಕೇಳಿದ್ದ. ಆಗ ಅವನು ದುರ್ಯೋಧನನ ಕಥೆಯನ್ನ ಹೇಳಿರ್ತಾನೆ, ಅವನು ವೈಶಂಪಾಯನ ಸರೋವರದಲ್ಲಿ ಇರ್ತಕ್ಕಂಥ ವಿಚಾರವನ್ನ ಹೇಳಿರ್ತಾನೆ. ಕೃಪಾಚಾರ್ಯರು ಕೂಡ ಈ ವಿಚಾರವನ್ನ ಕೇಳಿರ್ತಾರೆ. ಹೀಗೆ ಎಲ್ಲವನ್ನ ತಿಳ್ಕೊಂಡು ಕೃಪಾಚಾರ್ಯರು ಅಶ್ವತ್ಥಾಮರು ವೇಗಶಾಲಿ ಕುದುರೆಗಳನ್ನೇರಿ ಆ ದ್ವೈಪಾಯನ ಸರೋವರದ ಬಳಿಗೆ ಬರ್ತಾ ಇದ್ದಾರೆ. ಕೊಳ ತಿಳಿಯಾಗಿರುತ್ತೆ, ಸಣ್ಣ ಅಲೆಗಳು ಬರ್ತಾ ಇದೆ. ಅಲ್ಲಿ ದುರ್ಯೋಧನ ಇದಾನೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸೂರ್ಯ ಮುಳುಗ್ಲಿಕ್ಕೆ ಇನ್ನು 2 ಮುಹೂರ್ತದ ವೇಳೆ ಇದೆ. ಜ್ಞಾನಿಯ ಕಣ್ಣಿಗೆ ಒಬ್ಬನೇ ದೇವರಿಂದ ಸೂತ್ರದಂತೆ ಏಕೀಕೃತವಾಗಿ ಕಾಣ್ತಕ್ಕಂಥ ಜಗತ್ತು ಈ ಭೂಲೋಕ. ಅದಕ್ಕೆ ಕಣ್ಣಾಗಿದ್ದವನು ಸೂರ್ಯ ಚಂದ್ರರು. ಅಶ್ವತ್ಥಾಮ ಕುದುರೆಯನ್ನ ಕೊಳದ ಬಳಿ ಇರ್ತಕ್ಕಂಥ ಒಂದು ಮರಕ್ಕೆ ಕಟ್ಟ ಹಾಕ್ತಾನೆ. ಕೃಪಾಚಾರ್ಯರು ಹಾಗೆ ಮಾಡ್ತಾರೆ. ಯಾರು ನೋಡ್ಲಿಲ್ವಲ್ಲ ಅಂತ ಆ ಕಡೆ ಈ ಕಡೆ ನೋಡಿ ನಿಟ್ಟುಸಿರನ್ನ ಬಿಟ್ಟು ಆ ಸರೋವರದ ಬಳಿಗೆ ಬರ್ತಾ ಇದ್ದಾರೆ. ಕಣ್ಸನ್ನೆ ಮಾಡ್ತಾ ಅಶ್ವತ್ಥಾಮ ಮಾತಾಡ್ತಾ ಇದ್ದಾನೆ, ದುರ್ಯೋಧನ ನಾನಿನ್ನು ಬದುಕಿದ್ದೀನಿ, ನಾನು ಬದುಕಿರ್ಬೇಕಾದ್ರೆ ಇಂಥ ಗತಿ ಬಂತ ನಿನಗೆ, ಈ ಸ್ಥಿತಿ ಬಂತ? ನಾನು ಕೃಪಾಚಾರ್ಯರು ಕೃತವರ್ಮರು ಬದುಕಿದ್ದೀವಪ್ಪ, ಹೇಡಿಯಂತೆ ಬಂದು ಇಲ್ಲಿ ಕೂತ್ಕೊಂಡಿದ್ಯಾ? ಇಷ್ಟು ವರ್ಷಗಳ ಶತ್ರುಗಳ ತಲೆಯನ್ನ ಮೆಟ್ಟಿ ಮೆರೆದ ನಿನ್ನ ಕೀರ್ತಿ ಏನಾಯ್ತು? ಹೊರಗೆ ಬಾ, ಯುದ್ಧವನ್ನ ಮುಗಿಸೋಣ. ಏನು ಉತ್ತರ ಬರ್ತಾ ಇಲ್ಲ ಒಳಗಿಂದ. ಆಶ್ಚರ್ಯ ಆಗ್ತಾ ಇದೆ. ಮೂವರು ಒಬ್ಬರೊಬ್ಬರು ನೋಡ್ಕೊಳ್ತಾ ಇದ್ದಾರೆ. ಅವನಲ್ಲಿ ಇದಾನ ಅನ್ನೋದೇ ಸಂಶಯ ಆಗೋಯ್ತು. ಸಂಜೆಯ ಸುಳ್ಳು ಹೇಳಲ್ಲ ಅನ್ನೋದು ಅವ್ರಿಗೆ ಗೊತ್ತಿತ್ತು, ಆದ್ರೂ ಅನುಮಾನ. ಆಗ ಪವಾಡ ಆಗ್ತಾ ಇದ್ದೇನೋ ಅನ್ನೋ ರೀತಿ ದುರ್ಯೋಧನ ಗೆಲ್ಲುವನೆಂಬ ಬಂಡ ಧೈರ್ಯ ಒಂದು ಕಡೆ ಆಗಿ, ವೀರರು ಮತ್ತೆ ನೀರನ್ನೇ ನಿಟ್ಟಿಸುತ್ತಾ ಕಿವಿಗಳನ್ನ ಸೂಕ್ಷ್ಮವಾಗಿ ಕೇಳಿಸ್ಕೊಳ್ತಾ ಇದ್ದಾರೆ, ಏನಾದ್ರೂ ಮಾತಾಡ್ತೇನೇನೋ ಅಂತ. ಅಷ್ಟ್ರಲ್ಲಿ ನೀರೊಳಗಿಂದ ಗುಳ್ಳೆ ಹೊರಗಡೆ ಬರ್ತಾ ಇದೆ. ಒಂದು ಧ್ವನಿ ಕಿವಿಗೆ ಬಿತ್ತು, ನೀವಾರು ಗಟ್ಟಿಯಾಗಿ ಹೇಳಿ, ನಾನಿಲ್ಲಿರುವುದನ್ನ ನಿಮಗೆ ತಿಳಿಸಿದವರಾರು ಅಂತ. ಆಗ ಅಶ್ವತ್ಥಾಮನಿಗೆ ಸಂತೋಷ ಆಗುತ್ತೆ. ಗಟ್ಟಿಯಾಗಿ ಹೇಳ್ತಾ ಇದ್ದಾನೆ, ನಾನು ನಿನ್ನ ಗುರುಪುತ್ರ, ಇದೋ ಆಚಾರ್ಯ ಕೃಪಾ, ಈಗೋ ಕೃತವರ್ಮರೂ ಬಂದಿದ್ದಾರೆ. ಆಗ ದುರ್ಯೋಧನ ಹೇಳ್ತಾ ಇದ್ದಾನೆ, ಮಿತ್ರ ನೀನು ಬದುಕಿರೋದು ನನ್ನ ಪುಣ್ಯ, ನನ್ನ ಮೇಲೆ ಪ್ರೀತಿ ನಿಮಗೆ ಮೂವರಿಗೆ ಇನ್ನೂ ಇರೋದು ನನ್ನ ಭಾಗ್ಯ. ಯುದ್ಧ ಮುಗಿದಿಲ್ಲವೆಂಬ ನಿಮ್ಮ ಒತ್ತಾಸೆಗೆ ನನ್ನ ಕೃತಜ್ಞತೆ. ಆದ್ರೆ ನಾನು ಇಲ್ಲಿಗೆ ಬಂದಿರುವುದು ವಿಶ್ರಾಂತಿಗಾಗಿ, ನೆಮ್ಮದಿಗಾಗಿ. ತಮ್ಮಂದಿರೆಲ್ಲ ಸತ್ತ ದುಃಖ ಮನಸ್ಸನ್ನ ಸುಡ್ತಾ ಇದೆ. ಕರ್ಣ, ಶಲ್ಯ, ದುಶ್ಯಾಸನರು ಅಮಾನುಷವಾಗಿ ಸತ್ತ ರೀತಿ ಕರುಳನ್ನ ಕೊರಿತಾ ಇದೆ. ದೇಹ ದಣಿದಿದೆ, ನೀವು ದಣಿದಿರುವರಿ, ಎಲ್ಲಾದರೂ ವಿಶ್ರಾಂತಿ ಪಡೆದುಕೊಳ್ಳಿ. ನಾಳೆ ಕೂಡಿ ಯುದ್ಧ ಮುಗಿಸಿ ವಿಜಯಿಗಳಾಗೋಣ. ಪಾಂಡವ ಸೇನೆಯು ಎಲ್ಲ ಹಾಳಾಗಿರಬೇಕು. ಯುದ್ಧ ಈವರೆಗೆ ಸಮಸಮವಾಗಿ ನಡೆದಿದೆ ಎಂಬುದು ಇದರಿಂದ ಸ್ಪಷ್ಟ. ಉಳಿದಿವರು ಆ 5 ನಮ್ಮ ಮೂವರಿಗೆ ಎಷ್ಟು ಮಾತ್ರ. ಈಗ ವಿಶ್ರಾಂತಿ ಬೇಕು, ಪರಾಕ್ರಮಕ್ಕೆ ಸಮಯವಿಲ್ಲ. ಮಿತ್ರ ಹಾಗಲ್ಲ, ಪಾಂಡವರು ದಣಿದಿರುವ ಈ ಕಾಲವೇ ನಮಗೆ ಸಕಾಲ. ನಾವಿನ್ನೂ ದಣಿದಿಲ್ಲ, ನಿನ್ನ ಜೊತೆಗೆ ನಾವಿದ್ದೇವೆ. ಹೊರಗೆ ಬಾ, ಅವರನ್ನ ಮುಗಿಸುತ್ತೇವೆ, ನಿನಗೆ ವಿಜಯ ತಂದು ಕೊಡುತ್ತೇವೆ. ಈಗ ನೋಯುತ್ತಿರುವ ಮನಸ್ಸಿಗೆ ನೆಮ್ಮದಿ ಬೇಕು ಅಶ್ವತ್ಥಾಮ. ನಾಳೆ ಸೂರ್ಯೋದಯಕ್ಕೆ ಬನ್ನಿ ಹೋಗಿ. ಕೊಳದಿಂದ ಸದ್ದಡಗಿತು, ನೀರಿನಿಂದ ಗುಳ್ಳೆಗಳು ಹೊರಬರೋದು ನಿಂತಿತು. ನಿಧಾನವಾಗಿ ಹೊರಲಿಕ್ಕೆ ಪ್ರಾರಂಭ ಆದ್ರು. ಈ ಕಡೆ ಭೀಮಸೇನ ಘೋಷಣೆಯನ್ನ ಮಾಡಿದ್ದಾನೆ, ದುರ್ಯೋಧನನ್ನ ಹಿಡಿದುಕೊಟ್ಟವರಿಗೆ ಬಹುಮಾನ ಕೊಡ್ತೀವಿ ಅಂತ. ಇಡೀ ಯುದ್ಧ ಭೂಮಿಯಲ್ಲಿ ತಮಟೆಗಳನ್ನ ಬಡಿದು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅದೇ ವೇಳೆಗೆ ದ್ವೈಪಾಯನ ಸರೋವರದಿಂದ 3 ವ್ಯಾಧರು ಅರಣ್ಯದಿಂದ ವನ್ಯ ಪ್ರಾಣಿಗಳ ಮಾಂಸಗಳನ್ನ ಹೊತ್ತು ಪಾಂಡವ ಶಿಬಿರಕ್ಕೆ ಬರ್ತಾ ಇದ್ದಾರೆ. ಒಬ್ಬನು ನಿಶ್ಶಬ್ದವಾಗಿ ಕೊಳದ ಹೊರ ಅಂಚಿನವರೆಗೆ ಬಂದು ಮರಗಳ ಮರೆಯಲ್ಲೇ ನಿಂತು ಇಣಿಕಿ ನೋಡ್ತಾ ಇದ್ದಾನೆ.
ಇಣುಕಿ ನೋಡಿ ಈ 3 ಜನ ದುರ್ಯೋಧನನ ಜೊತೆ ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂಡ್ಬಿಟ್ರು. ಅವರಿಗೆ ಶಬ್ದ ಮಾತ್ರ ಕೇಳಿಸ್ತಾ ಇತ್ತು, ದುರ್ಯೋಧನ ಕಾಣಿಸ್ತಾ ಇರ್ಲಿಲ್ಲ. ಆ ವಿಚಾರವನ್ನ ಬಂದು ಪಾಂಡವರಿಗೆ ತಿಳಿಸ್ಬಿಟ್ರು. ಕೃಷ್ಣ ಅರ್ಜುನರಿಗೆ ಎಲ್ಲರೂ ಮುಖವನ್ನ ಗಟ್ಟಿ ಮಾಡಿಕೊಂಡು ಕೂತ್ಕೊಂಡಿದ್ದಾರೆ. ಯಾಕಂದ್ರೆ ಅಲ್ಲಿ ದುರ್ಯೋಧನ ಸಿಗ್ತಾ ಇಲ್ಲ. ದಿಢೀರನೆ ಭೀಮನ ಶಂಕ ಕೇಳಿ ಬರುತ್ತೆ. ಕೃಷ್ಣ ಎಲ್ಲರೂ ಕಣ್ಣನ್ನ ಬಿಟ್ಟು ಹೊರಗಡೆ ಹೋಗಿ ನೋಡ್ತಾ ಇದ್ದಾರೆ. ಆಗ ಅವ್ರಿಗೆ ಅರ್ಥ ಆಗುತ್ತೆ, ದುರ್ಯೋಧನನ ಕುರುಹು ಪತ್ತೆ ಆಗಿದೆ, ಎಲ್ಲರ ವಧೆ ಆಗಿದೆ, ಈಗ ವಧೆ ಆಗ್ಬೇಕಾಗಿರೋದು ಅವರಿಗೆ. ವ್ಯಾಧ ಬಂದು ಹೇಳ್ತಾ ಇದ್ದಾರೆ, ನೋಡಿದ್ವಿ ಅವರನ್ನ ಸರೋವರದ ಬಳಿ, ಅಶ್ವತ್ಥಾಮ, ಕೃಪಾಚಾರ್ಯರು, ಕೃತವರ್ಮ 3 ಜನ ಯಾರ ಬಳಿಯೋ ಮಾತಾಡ್ತಾ ಇದ್ದೋದನ್ನ ನಾವು ನೋಡಿದ್ವಿ. ಹೊರಗಿಂದ ಮಾತಾಡ್ತಾ ಇದ್ರು, ಒಳಗಿಂದ ವಾಣಿ ಕೇಳಿಸ್ತು, ಏನು ಅಂತ ಸ್ಪಷ್ಟವಾಗಿ ಕೇಳಿಸ್ಲಿಲ್ಲ. ಈ ದಿನ ವಿಶ್ರಾಂತಿ ಬೇಕಂತೆ, ನಾಳೆ ಯುದ್ಧ ಮುಗಿಯುತ್ತಂತೆ ಅಂದ. ಆಗ ವ್ಯಾಧರಿಗೆ ಕೋಟಿ ಹೊನ್ನನ್ನ ಕೊಟ್ಟು ಅವರನ್ನ ಕಳಿಸ್ಕೊಟ್ರು. ಶಿಬಿರ ಹೊಕ್ಕಂತ ಭೀಮ ಕೃಷ್ಣಾರ್ಜುನರ ಮುಖ ನೋಡ್ತಾ ಇದ್ದಾನೆ. ಹರ್ಷೋದ್ರೇಕದಿಂದ ಗಗನವೇ ಬಿರಿಯುವಂತೆ ನಗ್ತಾ ಇದ್ದಾನೆ. ಈ ಒಂದು ನಗೆಗಾಗಿ ನಾನು 13 ವರ್ಷ ಕಾದದ್ದು, ಈ ನನಗೆ ಸುಮುಹೂರ್ತ ಅಂತ ನಗ್ತಾ ಇದ್ದಾನೆ. ಕಡೆಗೂ ದುರ್ಯೋಧನ ಇರುವ ಸ್ಥಳ ಅವರಿಗೆ ಗೊತ್ತಾಯ್ತು, ಅದು ದ್ವೈಪಾಯನ ಅಥವಾ ವೈಶಂಪಾಯನ ಸರೋವರ ಅಂತ. ಈಗ ಎಲ್ಲರೂ ಅಲ್ಲಿಗೆ ಹೊರಡ್ಲಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಅಲ್ಲಿಯೇ ಅವನನ್ನ ಮುಗಿಸುವ, ಈ ದಿನ ಯುದ್ಧ ಮುಗಿಬೇಕು ಅಂತಕ್ಕಂಥ ಹಂಬಲ ಹೆಚ್ಚಾಗಿದೆ ಎಲ್ಲರಿಗೂ ಕೂಡ. ಹಾಗಾದ್ರೆ ಕಡೆಯ ಗಳಿಗೆಯಲ್ಲಿ ದುರ್ಯೋಧನನ ಯುದ್ಧ, ಅವನ ಸಾವು ಹೇಗಿತ್ತು ಅಂತಕ್ಕಂಥ ವಿಚಾರವನ್ನ ನಾಳೆಯ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳೋಣ. ಧನ್ಯವಾದ.